ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಅಬದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷ ಚಿಂತನ ವಿಧೌ ನೂನಂ ಮನಾಂಗ್ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಸ್ವಸ್ತಿಸ್ತು ಅಷೇಢ ಸನ್ಮಂಗಲಾನಿ ಸಂತು. ಶ್ಲೋಕೇಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ರುದ್ರ ಚಮಕ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ. ಹರಿ ಓಂ. ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ, ಹರಿ ಓಂ, ಹರಿ ಓಂ. ಭಗವಂತ ನಮ್ಮ ಮೇಲೆ ಎಷ್ಟು ಉಪಕಾರ ಮಾಡಿದ್ದಾನೆ ಅಂತನ್ನುವುದನ್ನು ವಿಶ್ವಾಮಿತ್ರರು ರಾಮಚಂದ್ರನ ಎದುರಿಗೆ ಹೇಳ್ತಾ ಇದ್ದಾರೆ. ರುದ್ರ ಚಮಕ ರೂಪದಿಂದ ದೇವತೆಗಳು ರುದ್ರದೇವರಿಗೂ ಇದೇ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ಚಮಕ ರುದ್ರದೇವರಿಗೆ, ರಾಮದೇವರನ್ನು, ನಮಗೆ ನಮ್ಮ ಹೃದಯಾಂತರ್ಯಾಮಿಯಾದ ನಮ್ಮ ಬಿಂಬಮೂರ್ತಿ ಅವನ ಎದುರಿಗೆ ನನಗೆ ಇದನ್ನು ನೀನು ಕೊಟ್ಟಿದ್ದಿ ಪರಮಾತ್ಮ ಅಂತ ತಿಳ್ಕೊಂಡಂತ ಹೇಳಂತೆ. ನೀನು ಅಲ್ಲಿ ನೆನೆಸ್ಬೇಕು, ಭಗವಂತ ಏನು ಕೊಟ್ಟಿದ್ದಾನೆ ಅಂತ ಹೇಳಿ ನೆನೆಸ್ಬೇಕು. ತಂದೆ ತಾಯಿಗಳು ನಮಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ ನೆನೆಸ್ಬೇಕು. ಈಗ ಮಹಾಲಯ ನಡೆದಿದೆ, ಪಕ್ಷಮಾಸ ನಡೆದಿದೆ. ಈ 15 ದಿನ, ಈಗಾಗಲೇ 12 ದಿನ ಆಗಿ ಹೋಗಿದೆ, 13ನೇ ದಿನ ಇವತ್ತು. ತಂದೆ ತಾಯಿ ಬಂಧುಗಳನ್ನು ನೆನೆಸಿದ್ದೀರಾ? ಕೂತ್ಕೊಂಡು ನೆನೆಸಿ. ಹೇಳುವಾಗ ತರ್ಪಣ ಬಿಟ್ಟಿದ್ದೇವೆ ಅಷ್ಟೇ, ಆದರೆ ಅವ್ರು ನಮ್ಮ ಕಣ್ಣು ಮುಂದೆ ಬಂದಿದ್ದಾರೆ. ಪಿತೃ ಪಿತಾಮಹ ಪ್ರಪಿತಾಮಹ, ತಂದೆಗೆ ಈ ಪಿಂಡವನ್ನು ಇಡ್ತಾ ಇದ್ದೇನೆ. ಆಗ ತಂದೆ ನಿಮ್ಮ ಕಣ್ಮುಂದೆ ಬಂದಿದ್ದಾರೆ. ಬೇಡ, ಶ್ರಾದ್ದ ಮಾಡುವಾಗ ಟೈಮ್ ಇರೋದಿಲ್ಲ, ನಂತರ ಕುಳಿತುಕೊಂಡು ವಿಚಾರ ಮಾಡಿ. ಎಲ್ಲಿವರೆಗೂ ನಿಮ್ಮ ನೆನಪು ಹೋಗ್ತದೆ ಅಲ್ಲಿವರೆಗೂ ನನಗೆ ನೆನಪಿದೆ. ನಮ್ಮಪ್ಪ ನನ್ನನ್ನು ಮತ್ತು ನನ್ನ ಅಣ್ಣನನ್ನು ಒಂದೊಂದು ಹೆಗಲ ಮೇಲೆ ಕುಡಿಸ್ಕೊಂಡು ತಿರುಗಾಡಿಸ್ತಾ ಇರುವ ಆ ಒಂದು ದೃಶ್ಯ ನನ್ನ ಕಣ್ಣೆದುರಿಗೆ ಇವತ್ತಿಗೂ ಇದೆ. ಅದು ಹೇಗೆ ನೆನಪುಳಿದೋ ನನಗೆ ಗೊತ್ತಿಲ್ಲ. ಅವತ್ತಿನಿಂದ ಅವರು ಇರುವವರೆಗೂ ನಮಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ, ನಮಗೋಸ್ಕರ ಎಷ್ಟು ಶ್ರಮ ವಹಿಸಿದ್ದಾರೆ. ಬಡತನದಲ್ಲಿಯೂ ಕೂಡ ನಮಗೆ ಕಡಿಮೆ ಆಗದಂತೆ ಹೇಗೆ ನೋಡಿಕೊಂಡಿದ್ದಾರೆ. ಮುಖ್ಯವಾಗಿ ನನ್ನನ್ನು, ನನ್ನ ತಮ್ಮನನ್ನು ನೀವು ಲೌಕಿಕದಲ್ಲಿ ಬಿದ್ದು ದೇವರನ್ನು ಮರೆಯೋದು ಬೇಡ ಅಂತ ತಿಳ್ಕೊಂಡು ಅಂತೇಳಿ ಗುರುಕುಲಕ್ಕೆ ತಂದುಬಿಟ್ಟು ನಮ್ಮ ಜೀವನವನ್ನು ಉದ್ಧಾರ ಮಾಡಿದ್ದಾರೆ. ಆ ನಮ್ಮ ತಾಯಿ ನನಗೆ ನಮ್ಮ ತಾಯಿಯ ನೆನಪು ಒಂದು ದಿವಸ ನಮ್ಮ ಅಣ್ಣ ನನ್ನನ್ನು ಮಂಚದಿಂದ ಕೆಳಗೆ ನೂಕಿದ. ಆಗ ನೀರು ಕಾಯಿಸೋದಕ್ಕೋಸ್ಕರ ಈ ಮಿಲ್ನಿಂದ ಕಟ್ಟಿಗೆ ಪುಡಿ ತರ್ತಾಯಿದ್ರು. ಅದು ಒಂದು ಕಬ್ಬಿಣ ಬುಟ್ಟಿಯಲ್ಲಿ ಹಾಕಿಟ್ಟಿದ್ರು. ಅದರ ಮೇಲೆ ನಾನು ಬಿದ್ದೆ. ಇಲ್ಲಿ ಇನ್ನೊಂದು ಕಡೆ ಈ ಭಾಗ ಕಟ್ಟಾಯಿತು, ಕಣ್ಣಲ್ಲೆಲ್ಲ ಹೋಯಿತು. ಅತ್ತೆ 2 ವರ್ಷದವನು ಇರಬೇಕು ನಂಗೆ ನೆನಪಿದೆ. ರಾತ್ರಿಯೆಲ್ಲ ನನ್ನ ಜೊತೆಯಲ್ಲಿ ನನ್ನ ತಾಯಿಯೂ ಹತ್ತಿದ್ದಾಳೆ. ಮಗು ಎಷ್ಟು ನೀನು ಎಷ್ಟು ನೋವನ್ನು ನೋಯ್ತಾ ಇದ್ದೀರಿ, ನಾವು ಏನು ಮಾಡಲಿಕ್ಕಾಗ್ತದೆ, ಔಷಧಿ ಹಚ್ಚಿದ್ದೇವೆ, ಮಾಯುವವರೆಗೂ ಅಂತನ್ನೋದಿಂದ ಹಿಡಿದುಕೊಂಡು ನಮ್ಮಮ್ಮ 94 ವರ್ಷ ಜೀವಿತ ಇದ್ದರು. ಅಲ್ಲಿವರೆಗೂ ಅವರು ಮಾಡಿದ್ದೆಲ್ಲ ನೆನಪಿಸ್ಕೊಳ್ತಾ ಇದ್ದರು.
ನಮ್ಮ ಅಜ್ಜನನ್ನು ನಾವು ಕಾಣಲಿಲ್ಲ, ಅಜ್ಜಿಯನ್ನು ಕಂಡಿದ್ದೇವೆ. ಮುತ್ತಜ್ಜಿಯನ್ನು ಕಾಣಲಿಲ್ಲ, ಅವರ ಬಗ್ಗೆ ಹೇಳಿದ್ದನ್ನು ಕೇಳಿದ್ದೇವೆ. ಅಜ್ಜ ಅಜ್ಜಿಯ ಬಗ್ಗೆ, ಮುತ್ತಜ್ಜರ ಬಗ್ಗೆ ಹೇಳಿದ್ದನ್ನು ಕೇಳಿದ್ದೇವೆ, ನೆನಪು ಮಾಡ್ಕೊಳ್ತೇವೆ. ನನ್ನ ತಾಯಿಯ ತಂದೆಯನ್ನು ನಾವು ನೋಡಿದ್ದೇವೆ, ಅವರ ಒಡನಾಟ ನೆನಪಾಗ್ತದೆ. ಆದರೆ ಅವರಿಬ್ಬರ ನಂತರದವರನ್ನು ನೋಡಲಿಕ್ಕಾಗಿಲ್ಲ, ನಾವು ಹುಟ್ಟೋದ್ರಲ್ಲಿ ಹೋಗಿಬಿಟ್ಟಿದ್ರು. ತಾಯಿಯ ತಾಯಿ, ಅಜ್ಜಿ ಮುತ್ತಜ್ಜಿ ಯಾರನ್ನು ನೋಡಲಿಲ್ಲ. ಆದರೆ ಅವ್ರ ಬಗ್ಗೆ ನಮ್ಮ ತಾಯಿ ಹೇಳುವಾಗ ಕೇಳಿದ್ದೇವೆ. ಈ ಸಂಪೂರ್ಣ ತಿಂಗಳು ದೇವರು ಇಂತಹ ತಂದೆ ತಾಯಿ ಹೊಟ್ಟೆಯಲ್ಲಿ ನಮ್ಮನ್ನು ಹುಟ್ಟಿಸಿ, ಅವರ ಕಡೆಯಿಂದ ಸಂಸ್ಕಾರ ಕೊಡಿಸಿ, ಇವತ್ತು ದೇವರು ಅಂತನ್ನುವಂತೆ ಮಾಡಿದ್ದಾನಲ್ಲ, ಅದನ್ನು ನೆನೆಸ್ಕೊಳ್ಬೇಕು, ಕೃತಜ್ಞರಾಗಬಾರ್ದು. ನೆನೆಸ್ಕೊಳ್ಳಿ, ತಾಯಿ ಮಾಡಿರ್ತಕ್ಕಂಥ ಉಪಕಾರ ನೆನೆಸಿ ಆನಂದಾಶ್ರು ಬರ್ತದೆ. ಅವರು ಕಷ್ಟಪಟ್ಟದ್ದನ್ನು ಕಂಡು ಕಣ್ಣೀರು ಸುರಿಸ್ತೇವೆ. ಅವರಲ್ಲಿದ್ದ ಪರಮಾತ್ಮ ಸಂತುಷ್ಟನಾಗ್ತಾನೆ. ಈ ವ್ಯಕ್ತಿ ಅಪ್ಪ ಅಮ್ಮನ ಮರ್ತಿಲ್ಲ ಅಂತ ತಿಳ್ಕೊಂಡಂತೇಳಿ. ಅಪ್ಪ ಅಮ್ಮ ಅನ್ನೋ ಶಬ್ದದಲ್ಲೇ ಒಂದು ವಿಶಿಷ್ಟವಾಗಿರ್ತಕ್ಕಂಥ ವೈಶಿಷ್ಟ್ಯ ಇದೆ. ಇವರ ಉಪಕಾರವೇ ಇಷ್ಟ ಅಂದಮೇಲೆ ಈ ಜಗನ್ಮಾತ ಜಗತ್ಪಿತ ಪರಮಾತ್ಮನ ಉಪಕಾರ ಎಷ್ಟಿರಬೇಕು. ಶಾಸ್ತ್ರ ಹೇಳ್ತದೆ, ಕೃತಜ್ಞರಾಗಬೇಡಿ ಕೃತಜ್ಞರಾಗ್ರಿ ಅಂತ ತಿಳ್ಕೊಂಡಂತೇಳಿ. ಪುರಾಣದಲ್ಲೊಂದು ಕಥೆ ಬರ್ತದೆ. ಒಬ್ಬ ಅತ್ಯಂತ ಬಡವನಿರ್ತಾನೆ. ಅವನಿಗೆ ಯಾರೋ ಹೇಳ್ತಾರೆ, ಇಂಥ ಒಂದು ರಾಜ ದಾನಶೂರನಾಗಿದ್ದಾನೆ, ಅವನ ಹತ್ರ ಹೋಗು ಅಂತ ತಿಳ್ಕೊಂಡಂತೆ. ಅವನು ಹೊರಡ್ತಾನೆ. ಊರಿನ ಒಬ್ಬ ಮಿತ್ರ ಅವನ ಜೊತೆ ಆಗ್ತಾನೆ. ಮಿತ್ರ ಜೊತೆಗೇನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವನು ರಾಜನ ಹತ್ರ ಹೋಗೋದಕ್ಕೋಸ್ಕರ ಏನೋ ಮನೆಯಲ್ಲಿದ್ದ ಪಾತ್ರೆಗೆ ಮಾಡಿ ಸ್ವಲ್ಪ ಹಣ ಇಟ್ಕೊಂಡಿರ್ತಾನೆ. ಇಲ್ಲ, ನೀವು ಒಬ್ಬನೇ ಆಗ್ತೀನಿ, ಜೊತೆಗೆ ನಾನು ಬರ್ತೇನೆ ಅಂತ ತಿಳ್ಕೊಂಡು ಅಂಥೇಳಿ ಇಬ್ಬರು ಆ ರಾಜನ ಹತ್ರ ಹೋಗ್ತಾರೆ. ಇಬ್ಬರಿಗೂ ಕೈ ತುಂಬ ದುಡ್ಡನ್ನು ಬಟ್ಟೆಯನ್ನು ಅವನು ಕೊಡ್ತಾನೆ. ಅವರು ತಿರುಗೂರಿಗೆ ಹೊರಡ್ತಾರೆ. ಕಾಲದಲ್ಲಿ ಊರು ಮುಟ್ಬೇಕಾದ್ರೆ 5-6 ದಿವಸ ಇವನ ಜೊತೆಯಲ್ಲಿ ಬಂದ ವ್ಯಕ್ತಿ ಒಂದು ದಿವಸ 2ನೇ ದಿವಸ ಏನೋ ರಾತ್ರಿ ಮಲಗಿದಾಗ ವಿಚಾರ ಮಾಡ್ತಾನೆ, ಇವನ ಹತ್ರ ಇದ್ದ ದುಡ್ಡು ನನಗೆ ಬಂದರೆ ಎಷ್ಟು ಚೆನ್ನಾಗಾಗ್ತದೆ. ಅವನು ತನ್ನನ್ನು ಕರೆದುಕೊಂಡು ಬಂದಿದ್ದಾನೆ, ತನಗೆ ಕೊಡಿಸಿದ್ದಾನೆ, ಮರೆತು ಬಿಟ್ಟ. ಮಲಗಿದಾಗ ಅವನು ಕುತ್ತಿಗೆ ಹಿಸಕಿ ಅವನು ದುಡ್ಡನ್ನು ತೆಗೆದುಕೊಂಡು ಹೊರಡ್ತಾನೆ. ಆದರೆ ಯೋಗದಿಂದ ಅವನ ತಲೆಯ ಮೇಲೆ ದೊಡ್ಡ ಮರ ಬಿದ್ದು ಅವನು ಸತ್ತು ಹೋಗ್ತಾನೆ. ಬೆಳಗ್ಗೆ ಪ್ರಾಣಿಗಳು ಬರ್ತವೆ. ಇಲ್ಲಿ ಅವನು ಸತ್ತು ಬಿದ್ದಿದ್ದಾನೆ, ಇನ್ನೊಂದು ಸ್ವಲ್ಪ ಮುಂದೆ ಹೋದ್ಮೇಲೆ ಇನ್ನೊಬ್ಬನು ಸತ್ತು ಬಿದ್ದಿದ್ದಾನೆ. ರಣಹದ್ದುಗಳು, ಪ್ರಾಣಿಗಳು, ನರಿಗಳು
ತೋಳಗಳು ಬರ್ತದೆ. ಇವನ ಮಾಂಸವನ್ನು ತಿಂತಾ ಇದ್ದೇವೆ. ಅಲ್ಲಿ ನೋಡ್ತಾ ಅಲ್ಲಿ ಹೋಗ್ತಾರೆ, ವಾಪಸ್ ಬರ್ತಾ ಇದ್ದಾರೆ. ಆಕಾಶದಲ್ಲಿ ಪಾರ್ವತಿ ರುದ್ರದೇವರು ಕೇಳ್ತಾಳೆ, ಎರಡು ದೇಹ ಬಿದ್ದಿವೆ, ಪ್ರಾಣಿಗಳು ಇಲ್ಲಿಯ ಮಾಂಸ ತಿಂತಾ ಇವೆ, ಅಲ್ಲಿ ಹೋದಾಕ್ಷಣಕ್ಕೇನೆ ನೋಡ್ತೇವೆ, ವಾಪಸ್ ಬರ್ತೇವೆ. ಯಾಕೆ ಆ ಮರ ಕೆಳಗೆ ಬಿದ್ದು ತಲೆ ಅವನ ಮಾಂಸವನ್ನು ಯಾಕೆ ತಿಂತಾ ಇಲ್ಲ? ಪರಮಾತ್ಮ ಪ್ರಾಣಿಗಳಿಗೆ ಒಂದು ಸ್ಮೆಲ್ ಶಕ್ತಿಯನ್ನು ಕೊಟ್ಟಿದ್ದಾನೆ. ಅವ್ರಿಗೆ ಗೊತ್ತಿದೆ ಪ್ರಾಣಿಗಳಿಗೆ, ಇದು ಇವನು ಕೃತಜ್ಞನ ಮಾಂಸ. ಯಾವನು ತನ್ನನ್ನು ಕರೆದುಕೊಂಡು ಬಂದ ರಾಜನ ಕಡೆ, ನಾನು ಹೋಗ್ತಾ ಇದ್ದೇನೆ ನೀನು ಬಾ ತಿಳ್ಕೊಂಡು ಅಂತೇಳಿ ಅವನನ್ನೇ ಕೊಂದು ಕೃತಜ್ಞ ಇವನು. ಆ ಕೃತಜ್ಞನ ಮಾಂಸ ನಾವು ತಿಂದರೆ ನರಕಕ್ಕೆ ಹೋಗ್ತೇವೆ ಅಂತ ಪ್ರಾಣಿಗಳಿಗೂ ಗೊತ್ತಿದೆ. ಇವನು ಬಡ ಶರೀರ, ಒಣ ಮಾಂಸ ಆದರೂ ತಿಂತಾ ಇದ್ದಾರೆ. ಅಲ್ಲಿ ಹಸಿ ಮಾಂಸ ಒಳ್ಳೆ ಗಟ್ಟಿ ಮುಟ್ಟಿದ್ದವನು ಮುಟ್ತಾ ಇಲ್ಲ, ಒಂದು ಹಕ್ಕಿ ಕೂಡ ಮುಟ್ಟಲಿಲ್ಲ. ಹತ್ತಿರ ಪ್ರಾಣ ಬರ್ತಾ ಇದ್ದು, ಅಲ್ಲಿಂದ ಹೊರಟೋಗ್ತಾ ಇದ್ದು. ಅಂದರೆ ಕೃತಜ್ಞನ ಮಾಂಸವನ್ನೇ ಪ್ರಾಣಿಗಳು ಮುಟ್ಟೋದಿಲ್ಲ ಅಂತಿಕೊಂಡಂತಂದಮೇಲೆ ಇನ್ನು ನರಕದಲ್ಲಿ ಅವನಿಗೆ ಎಷ್ಟು ಯಾತನೆ ಇರಬೇಕು ಅಂತಲೂ ಕಲ್ಪನೆ ಮಾಡಿಕೊಳ್ಳಿ. ಉಪಕಾರ ಮಾಡಿದವರು ಉಪಕಾರವನ್ನು ಸ್ಮರಿಸದೇ ಇದ್ದರೆ, ನಾವು ಮನುಷ್ಯರೇ ಅಲ್ಲ. ಅತ್ರಿ ಸ್ಮೃತಿ, ಆನಂತರ ಪರಾಶರ ಸ್ಮೃತಿ ನಮಗೆ ಹೇಳ್ತದೆ, ಉಪಕಾರ ಮಾಡಿದ ನಿಮ್ಮ ಮನೆಯವರಿಗೂ ಒಂದು ಔಷಧಿಯನ್ನು ತಂದು ಕೊಟ್ಟ, ಅಂಗಡಿ ಸಾಮಾನು ತಂದು ಕೊಟ್ಟ ಆ ವ್ಯಕ್ತಿಗೂ ಧನ್ಯವಾದ ಹೇಳಿ. ದುಡ್ಡು ಕೊಟ್ಟಿರ್ಬೋದು ನೀವು, ಆದರೆ ಆ ದುಡ್ಡು ನೀವು ತಿಂದಿರ್ಲಿಕ್ಕೆ ಆಗೋದಿಲ್ಲ. ಮನೆಯವರು ಸಾಮಾನು ಮುಂದೆ ಮುಟ್ಟಿಸಿದ್ದಾನಲ್ಲ, ಅವನಿಗೂ ಕೃತಜ್ಞರಾಗರಿ, ಅವನ ಉಪಕಾರ ಸ್ಮರಿಸಿ. ಅಂದ ಮೇಲೆ ಈ ಮಹಾಲಯದಲ್ಲಿ ತಂದೆ ತಾಯಿ, ಚಿಕ್ಕಪ್ಪ ದೊಡ್ಡಪ್ಪ, ಚಿಕ್ಕಮ್ಮ ದೊಡ್ಡಮ್ಮ, ಈ ಕಡೆಯಲ್ಲಿ ತಾಯಿ ಅಕ್ಕ ತಂಗಿಯರು, ಸೋದರ ಮಾವ, ಒಂದೆಲ್ಲ ಒಂದು ರೀತಿಯಿಂದ ಅವರು ನಮಗೆ ಉಪಕಾರ ಆಗಿರ್ತದೆ. ಒಂದಿಲ್ಲ ಒಂದು ರೀತಿಯಿಂದ ಅವರು ನಮಗೆ ಸಹಾಯ ಮಾಡಿರ್ತಾರೆ. ಅದಕ್ಕೋಸ್ಕರವೇ ನಮ್ಮ ಶಾಸ್ತ್ರ ಎಷ್ಟು ಉದಾರವಾದಂಥ ವೈಶ್ವಿಕ ಭಾವನೆಯನ್ನು ಇಟ್ಟುಕೊಂಡಿದೆ. ಎಲ್ಲರಿಗೂ ತರ್ಪಣ ಕೊಡಿ ಮಹಾಲಯದಲ್ಲಿ, ಸರ್ವಪಿತೃ ತರ್ಪಣ, ಸರ್ವಪಿತೃಗಳಿಗೆ ಪಿಂಡದಾನ. ಏನ್ರಿ ಪಿಂಡ ಕೊಡ್ತೇವೆ, ನೀರಿನಲ್ಲಿ ಹಾಕ್ತೇವೆ, ಅವ್ರಿಗೆಲ್ಲಿ ಮುಟ್ತದೆ? ಹಾಗಲ್ಲ. ಬ್ರಹ್ಮದೇವರ ಮೊಮ್ಮಕ್ಕಳು ಪಿತೃದೇವತೆಗಳು. ಪಿತೃದೇವತೆಗಳು ಹಿಂದಿನ ದಿನವೇ ಸಾಯಂಕಾಲ ನಮ್ಮ ಮನೆಗೆ ಬರ್ತಾರೆ. ಶ್ರಾದ್ದ ಇದ್ದ ಹಿಂದಿನ ದಿನ ನಾಳೆ ಮಧ್ಯಾಹ್ನದವರೆಗೂ ಇವನು ತಮ್ಮ ಪಿತೃಗಳನ್ನು ಕುರಿ ಶ್ರಾದ್ದ ಮಾಡ್ತಾನೋ ಇಲ್ಲೋ ಅಂತ ದಾರಿ ಕಾಯ್ತಾರೆ. ಮಧ್ಯಾಹ್ನ 2 ಗಂಟೆವರೆಗೂ ದಾರಿ ಕಾಯ್ತಾರೆ. ಶ್ರಾದ್ದ ಪ್ರಾರಂಭ ಮಾಡಿದರೂ ಪರವಾಗಿಲ್ಲ, ಶ್ರಾದ್ದ ಬೇಗನೆ 12 ಗಂಟೆಗೆ ಪ್ರಾರಂಭ ಮಾಡಬೇಕು, 3 ಗಂಟೆ ಒಳಗೆ ಮುಗಿಸ್ಬೇಕು, 2:30 ಒಳಗೆ ಮುಗಿಸ್ಬೇಕು, 3 ಗಂಟೆವರೆಗೂ ಪರವಾಗಿಲ್ಲ. ಆಗ ಅವರು ವರ ಕೊಡ್ತಾರೆ, ನಿನಗೆ ಒಳ್ಳೆಯ ಮಕ್ಕಳಾಗಲಪ್ಪ, ನಿನ್ನ ಮಕ್ಕಳು ಬುದ್ಧಿವಂತರಾಗಲಿ, ಸಮೃದ್ಧರಾಗಲಿ, ಅಪ್ಪ ಅಮ್ಮ ಬಂಧುಗಳನ್ನು ನೆನೆಸಿದ್ದೀಯಾ, ನಿನಗೂ ಕೂಡ ನಿಮ್ಮ ಮಕ್ಕಳು ನಿನ್ನ ನೋಡಿಕೊಳ್ಳಿ, ಆಶೀರ್ವಾದ ಮಾಡ್ತಾರೆ. ಆನಂತರ ಒಂದು ವೇಳೆ ನೀವು ಶ್ರಾದ್ದ ಮಾಡದೇ ಇದ್ದರೆ ಆಗ ಅವರು ಶಾಪ ಕೊಡ್ತಾರೆ. ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಚೆನ್ನಾಗಿ ಕಲ್ತಿದ್ದಾರೆ,
ಒಳ್ಳೆಯ ಸಂಬಳ ಇದೆ, ಆದರೆ ಹುಡುಗಿನೇ ಸಿಗ್ತಾ ಇಲ್ಲ, ಮದುವೆ ಆಗ್ತಾ ಇಲ್ಲ. ಶ್ರಾದ್ದ ಮಾಡುವ ವಿಷಯದಲ್ಲಿ ಏನಾದರೂ ನೀವು ತಪ್ಪು ಮಾಡಿರ್ಬೋದು. ಸೊಸೆ ಬಂದಿದ್ದಾಳೆ, ಮಕ್ಕಳಾಗ್ತಾ ಇಲ್ಲ. ಪಿತೃಗಳ ವಿಷಯದಲ್ಲಿ ನಿಮ್ಮಿಂದ ಏನೂ ತಪ್ಪಾಗಿದೆ. ನೌಕರಿ, ಉನ್ನತಿ, ಪ್ರಮೋಷನ್, ಆರೋಗ್ಯ, ಆನಂತರ ಮಕ್ಕಳು ಮೊಮ್ಮಕ್ಕಳು, ಅವರ ವಂಶ ಮುಂದುವರಿಯುವಿಕೆ, ಮದುವೆ ಯೋಗ್ಯ ಸಮಯದಲ್ಲಾಗುವಿಕೆ, ಇದೆಲ್ಲ ಪಿತೃದೇವತೆಗಳ ಆಶೀರ್ವಾದ ಕಾರಣ. ಇದು ಆಗದಿರುವಿಕೆ, ಶ್ರಾದ್ದವನ್ನು ನಾವು ಏನೋ ಸುಮ್ಮನೆ ಹೇಳ್ತಾರಲ್ಲ, ಕಾಟಾಚಾರಕ್ಕೆ ಮಾಡಿದ್ದಾರೆ ಅಂತ ತಿಳ್ಕೊಂಡು ಅಂತೇಳಿ, ಹಾಗೆಲ್ಲ ಶ್ರದ್ಧೆಯಿಂದ ಮಾಡಬೇಕು. ನಾವು ಕೊಟ್ಟ ಪಿಂಡದಲ್ಲಿರ್ತಕ್ಕಂಥ ರಸಭಾಗವನ್ನು ತೆಗೆದುಕೊಂಡು ಆ ಪಿತೃದೇವತೆಗಳು, ಆ ಮೃತರಾದ ವ್ಯಕ್ತಿಗಳು ಸ್ವರ್ಗದಲ್ಲಿದ್ದರೆ ಅಮೃತ ರೂಪದಿಂದ, ನರಕದಲ್ಲಿದ್ದರೆ ಅವರಿಗೆ ಆ ವೇಳೆಯಲ್ಲಿ ತೃಪ್ತಿಯಾಗುವಂತೆ, ಪ್ರಾಣಿಗಳಾಗಿ ಹುಟ್ಟಿದರೆ ಹುಲ್ಲಿನ ರೂಪದಿಂದ, ಮನುಷ್ಯರಾಗಿ ಹುಟ್ಟಿದರೆ ಅವತ್ತು ಯಾರೋ ಅಚಾನಕ್ಕಾಗಿ ನಮ್ಮ ಮನೆಗೆ ಊಟಕ್ಕೆ ಬರ್ರಿ ಅಂತ ಕರೀತಾರೆ, ಒಳ್ಳೆ ಸುಗ್ರಾಸ ಭೋಜನ ಸಿಗ್ತದೆ. ಓ, ಇವತ್ತು ನಮ್ಮ ಹಿಂದಿನ ಜನ್ಮದ ಮಕ್ಕಳು ಶ್ರಾದ್ದ ಮಾಡಿದ್ದಾರೆ ಅಂತ ಅನ್ನೋದು ಅರ್ಥ ಮಾಡಿಕೊಳ್ಳಿ. ಇಂತಹ ಕೃತಜ್ಞತೆ ಅಂತ ತಿಳ್ಕೊಂಡಂತೇನಿದೆ, ಈ ಕೃತಜ್ಞತೆಯನ್ನು ನಾವು ಅರ್ಪಿಸಬೇಕು. ಇದರ ಜೊತೆಯಲ್ಲಿ ಮಾಡಿದ ಇದೆಲ್ಲ ಕರ್ಮಗಳನ್ನು, ಶ್ರಾದ್ದಾದಿ ಕರ್ಮಗಳನ್ನು, ತರ್ಪಣಾದಿ ಕರ್ಮಗಳನ್ನು ಆ ಭಗವಂತನಿಗೆ ಕೃಷ್ಣಾರ್ಪಣಮಸ್ತು ಅಂತೇಳಿ ಸಮರ್ಪಣೆ ಮಾಡಬೇಕು. ಆಗೇನಾಗ್ತದೆ, ಕರ್ಮ ಮಾಡುವಾಗ ಏನು ದೋಷ ಬಂದಿರ್ತದೆ ಎಲ್ಲ ಹೊರಟೋಗ್ತದೆ. ಅದಕ್ಕೋಸ್ಕರ 167ನೇ ಭಗವಂತನ ಉಪಕಾರ, ಯಜ್ಞೇನ ಕಲ್ಪಂತಾಂ, ನಾವು ಮಾಡುವ ಕರ್ಮಗಳ ಸಮರ್ಪಣೆ, ಇದೊಂದು ಯಜ್ಞ. ಕರ್ಮ ಮಾಡಲೇಬೇಕು, ತಪ್ಪಾಗ್ತದೆ, ತಪ್ಪಾದರೆ ಆ ಎಲ್ಲ ತಪ್ಪಿನ ಪಾಪ ನಮ್ಮನ್ನು ಬಡಿದುಕೊಳ್ಳುತ್ತದೆ. ಆ ಪಾಪ ನಮ್ಮನ್ನು ಬಡಿದುಕೊಳ್ಳಬಾರದು ಅಂದರೆ ಇದು ಭಗವಂತನ ಸೇವೆ ಅಂತ ಅರ್ಪಣೆ ಮಾಡಿ. ನಮ್ಮಪ್ಪನಿಗೆ ನಾನು ಇಷ್ಟು ಜನ ಬ್ರಾಹ್ಮಣರನ್ನು ಕರೆದು ದಾನ ಧರ್ಮ ಮಾಡಿದೆ, ನಾನು ಎಷ್ಟು ಅಹಂಕಾರದಿಂದ ಬೀಗಬೇಡಿ, ಪರಮಾತ್ಮ ನಿಮಗೆ ಉದ್ಧಾರ ಮಾಡಬೇಕಾಗಿದೆ, ಪ್ರೇರಣೆ ಕೊಟ್ಟು ಅಷ್ಟು ಸಂಪತ್ತಿ ಕೊಟ್ಟು ನಿಮ್ಮ ಕಡೆಯಿಂದ ಮಾಡಿಸಿದ್ದಾನೆ. ನಮ್ಮ ಅಪ್ಪನ ಶ್ರಾದ್ದದಲ್ಲಿ ನಾನು ಇಷ್ಟು ಖರ್ಚು ಮಾಡಿದೆ, ನೀ ಯಾರು ಮಾಡೋ, ದೇವ್ರು ಕೊಟ್ಟರೆ ಮಾಡ್ತೀಯಲ್ಲ. ಪರಮಾತ್ಮ ನನ್ನ ಕಡೆಯಿಂದ ಮಾಡಿಸಿದೆ, ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಖಿಲಂ ಅಂತನ್ನುವ ಸಮರ್ಪಣಾ ಭಾವನೆ. ಅದಕ್ಕೋಸ್ಕರ 167ನೇದ್ದು ಏನು ಮಾಡ್ತೀರಿ ಅದನ್ನು ಯಜ್ಞನಾಮಕ ಪರಮಾತ್ಮನಿಗೆ ಸಮರ್ಪಿಸಿ, ಪರಮಾತ್ಮ ಆ ಯಜ್ಞ ಅಂತನ್ನೋದು ನಮಗೆ ಕೊಟ್ಟಿದ್ದಾನೆ. ಯಜ್ಞ ಅಂತಂದರೆ ಏನು? ಈಗ ನಾನೇನು ಪ್ರವಚನ ಮಾಡ್ತಾ ಇದ್ದೇನೆ, ಒಳಗೆ ನಿಂತುಕೊಂಡು ಪರಮಾತ್ಮ ನನ್ನ ಕಡೆಯಿಂದ ಏನು ನುಡಿಸ್ತಾ ಇದ್ದಾನೆ, ವಿಷಯಗಳನ್ನು ನೆನಪು ಮಾಡಿಕೊಟ್ಟು ಹೇಳುವಂತೆ ಸಾಮರ್ಥ್ಯವನ್ನು ಶೇಷದೇವರು ಕೊಟ್ಟಿದ್ದಾರೆ. ಮುಖದಲ್ಲಿ ಇದ್ದುಕೊಂಡು ಅಗ್ನಿ ಉಚ್ಚಾರಣೆ ಮಾಡ್ತಾ ಇದ್ದಾನೆ. ಇದು ಜ್ಞಾನಯಜ್ಞ. ನನ್ನ ಮಾತುಗಳೇ ಆಹುತಿಗಳು, ನಿಮ್ಮ ಕಿವಿಗಳೇ ಯಜ್ಞದ ಯಜ್ಞಕುಂಡ. ನಿಮ್ಮಲ್ಲಿರುವ ಪರಮಾತ್ಮನೇ ನಾನು ಕೊಡೋ ಆಹುತಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ನೀವು ತೂಕಡಿಸ್ತಿದ್ರೂ ಸ್ವೀಕಾರ ಮಾಡ್ತಾನೆ. ಅದರ ಬದಲಾಗಿ ತಿಳಿದುಕೊಂಡು ನನ್ನಲ್ಲಿದ್ದ ಪರಮಾತ್ಮ ಇದನ್ನು ತಿಳಿದುಕೊಂಡು ನನಗೆ ಅದರ ಜ್ಞಾನ ಕೊಡ್ತಾ ಇದ್ದಾನೆ ಅಂತಂದರೆ ನೀವು ಯಜ್ಞ ಮಾಡಿದ ಫಲ ನಿಮಗೆ ಬರ್ತದೆ. ದಿನಾಲು 1 ತಾಸು ನಾವು ಯಜ್ಞ ಮಾಡ್ತಾ ಇದ್ದೇವೆ, ಪರಮಾತ್ಮ ಮಾಡಿಸ್ತಾ ಇದ್ದಾನೆ. ಇದು
ನಮ್ಮನ್ನು ಪಾಪಗಳಿಂದ ದೂರ ಮಾಡ್ತದೆ. ಇದು ನಮ್ಮ ಪಾಪದ ರಾಶಿಯನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದಾಗಿ ಯಜ್ಞೇನ ಕಲ್ಪಂತಾಂ, ಅದಕ್ಕೋಸ್ಕರ ಪರಮಾತ್ಮ ಹೇಳಿದ, ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ. ಕರ್ಮ ಇದು ಬಂಧಕಾರಕ. ಹೌದು. ಇವತ್ತು ನಾನು ದಾರಿಯಲ್ಲಿ ಹೋಗುವಾಗ ಒಬ್ಬ ಬಡವನನ್ನು ನೋಡಿದೆ. ಏನು ಅನ್ನಿಸ್ತು, 100 ರೂಪಾಯಿ ನೋಟ್ ತೆಗೆದು ಅವನು ಕೊಟ್ಟೆ. ಆ 100 ರೂಪಾಯಿ ನೋಟ್ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಪರಮಾತ್ಮ ಬರೆದಿಟ್ಟುಕೊಂಡ, 100 ರೂಪಾಯಿಗೆ ಪರಮಾತ್ಮನಿಗೆ ನನಗೆ 100,000 ರೂಪಾಯಿ ಕೊಡಬೇಕಾಗಿದೆ. ಅದಕ್ಕೋಸ್ಕರ ಏನು ಮಾಡ್ತಾನೆ, ನನ್ನನ್ನು ಮುಂದಿನ ಜನ್ಮದಲ್ಲಿ ಅವನ ಮನೆಯಲ್ಲಾದರೂ ಹುಟ್ಟಿಸ್ತಾನೆ. ಅವರ ಅಪ್ಪ ನನ್ನ ಮಗನಾಗಿ ಅವನ ಕಡೆಯಿಂದ ಆ 100 ರೂಪಾಯಿ ದಾನದ ಪುಣ್ಯದ ಸುಖ ನಾನು ಅನುಭವಿಸ್ತೇನೆ. ಇಲ್ಲ, ನನ್ನ ಮಗನಾಗಿ ಹುಟ್ಟಿ ನನಗೆ ಸುಖ ಕೊಡ್ತಾನೆ. ಅದಕ್ಕೋಸ್ಕರ ಅವನು ಹುಟ್ಟಬೇಕು, ನಾನು ಹುಟ್ಟಬೇಕು. ಅದಕ್ಕೋಸ್ಕರ 9 ತಿಂಗಳು ಗರ್ಭವಾಸ ಅನುಭವಿಸ್ಬೇಕು. ಕರ್ಮ ಈ ರೀತಿಯಾಗಿ ಬಂಧನವಾಗ್ತದೆ, ಪುಣ್ಯಕರ್ಮ. ಇನ್ನು ಪಾಪಕರ್ಮ ಅಂತೂ ಆ ರೀತಿಯಾಗಿ ಹುಟ್ಟಿ ಅನೇಕ ಕಷ್ಟಪಡಲೇಬೇಕಾಗ್ತದೆ, ಮತ್ತು ಬೇರೆ. ಆದರೆ ಈ ಕರ್ಮದ ಫಲ ಇನ್ನೊಂದು ಜನ್ಮ, ಇನ್ನೊಂದು ಲೌಕಿಕ ಸುಖದ ಬದಲಾಗಿ ಪರಮಾತ್ಮ ನನ್ನ ರಿಕರಿಂಗ್ ಡಿಪಾಸಿಟ್ ಅಂತ ತಿಳ್ಕೊಂಡಂತಂದರೆ ಜ್ಞಾನ ಪ್ರಾಪ್ತಿಗೆ, ನಿನ್ನ ಜ್ಞಾನ ಪ್ರಾಪ್ತಿ. ಅದಕ್ಕೋಸ್ಕರ ಆ ಅಕೌಂಟ್ನಲ್ಲಿ ಈ ಪುಣ್ಯವನ್ನು ಹಾಕುವಂತ ತಿಳ್ಕೊಂಡಂತನ್ಬೇಕಾಗಿದ್ದರೆ ಇದು ಭಗವಂತನೇ ಕೃಷ್ಣಾರ್ಪಣ ಅಂತೇಳಿ ಸಮರ್ಪಿಸಬೇಕು. ಅದು ಅಕ್ಷಯವಾಗ್ತದೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪರಮಾತ್ಮನಿಗೆ ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾ ಮತ್ಕೃತ ಪೂಜಾ ತತ್ಪ್ರಸಾದ ನಾಣ್ಯತ ಅಂತ ತಿಳ್ಕೊಂಡಂತೇಳಿ ಭಗವಂತನಿಗೆ ಕೊಟ್ಟಿರ್ತಕ್ಕಂತಹ ಸಮರ್ಪಿಸಿದ ಪ್ರತಿಯೊಂದು ಕರ್ಮಗಳೂ ಕೂಡ ಅಕ್ಷಯವಾಗಿ ಪರಮಾತ್ಮ ನಮಗೆ ಜ್ಞಾನ, ಭಕ್ತಿ, ವೈರಾಗ್ಯ ಕೊಟ್ಟು ಸನ್ಮಾರ್ಗದಲ್ಲಿ ಹೋಗುವಂತೆ ಮಾಡಿ ನಮ್ಮ ಕಡೆಯಿಂದ ಆಚರಣೆ ಮಾಡಿಸಿ ನಮಗೆ ಗುರುಗಳ ಸಂಪರ್ಕ ಮಾಡಿ ಕೊಟ್ಟು ಅವರ ಅನುಗ್ರಹ ಆಗುವಂತೆ ಮಾಡಿ ಅದಕ್ಕೋಸ್ಕರ ಯಜ್ಞೇನ ಕಲ್ಪಂತಾಂ, ಇದೊಂದು ಯಜ್ಞ. ಪ್ರವಚನ ಮಾಡೋದೊಂದು, ಪ್ರವಚನ ಕೇಳೋದೊಂದು ಯಜ್ಞ, ಅಡಿಗೆ ಮಾಡೋದೊಂದು ಯಜ್ಞ, ಬಡಿಸೋದು ಒಂದು ಯಜ್ಞ, ದೇವರ ಪೂಜೆ ಮಾಡೋದು ಒಂದು ಯಜ್ಞ, ತೀರ್ಥ ಕೊಡೋದು ಒಂದು ಯಜ್ಞ, ದಾನ ಧರ್ಮಗಳನ್ನು ಮಾಡುವುದು ಒಂದು ಯಜ್ಞ, ಅಧ್ಯಯನ ಮಾಡೋದು ಒಂದು ಯಜ್ಞ. ಜ್ಞಾನ ಯಜ್ಞಾಸ್ತಪೋ ಯಜ್ಞ. ಪರಮಾತ್ಮ ಎಲ್ಲ ಇವುಗಳ ಯಜ್ಞ ಅಂತಿಕೊಂಡು ಅನ್ಸ್ಕೊಳ್ತಾನೆ. ಏನು ರೀ, ಎಲ್ಲಿ ಹೋಮಕೊಂಡ ಇಲ್ಲ, ಬೆಂಕಿ ಇಲ್ಲ, ತುಪ್ಪ ಇಲ್ಲ, ಯಜ್ಞ ಅಂತಂತೀರಲ್ಲ. ಯಜ್ಞ ಅಂತಂದ್ರೇನು? ಯಜ ಪೂಜಾಯಾಮ್ ಅಂತ ಅರ್ಥ. ಪರಮಾತ್ಮನನ್ನು ಪೂಜೆ ಮಾಡ್ತಕ್ಕಂಥ ಯಜ್ಞ ಅಂತ ತಿಳ್ಕೊಂಡಂತ ಹೇಳಿಸರು. ಅಲ್ಲಿ ಹೋಮ ಇರಬೇಕು ಮತ್ತು ಇದು ಬೆಂಕಿ ಇರಬೇಕು ಅಂತೇನಿಲ್ಲ, ಭಗವಂತನಿಗೆ ಸಮರ್ಪಣೆ ಇರಬೇಕಷ್ಟೆ. ಭಾರತೀಯರವಣ ಮುಖ್ಯ ಪ್ರಾಣಾಂತರದ ಪರಮಾತ್ಮನಿಗೆ ಅದು ಸಮರ್ಪಿತವಾಗಬೇಕು. ಪರಮಾತ್ಮ ಇಂಥ ಯಜ್ಞವನ್ನು ಸೃಷ್ಟಿ ಮಾಡಿದೆಯಲ್ಲ, ಯಜ್ಞ ನಮಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಒಂದು ದೊಡ್ಡ ಸಾಧನ. ಅದಕ್ಕೋಸ್ಕರ ಭಗವಂತ ಹೇಳ್ತೀವಿ, ಇದೊಂದು ಸೈಕಲ್. ಯಜ್ಞಾತ್ ಭವತಿ ಪರ್ಜನ್ಯ. ನಾವು ಮಾಡತಕ್ಕಂಥ ಹೋಮ ಹವನಗಳು, ವೈಶ್ವದೇವ ಹೋಮ, ಪವಮಾನ ಹೋಮ ಇತ್ಯಾದಿ ಅನೇಕ ಹೋಮಗಳು ಅಂತೇನಿವೆ. ಈ ಹೋಮಗಳ ಫಲ ಮೋಡ ತಯಾರಾಗ್ತದೆ. ಮೋಡ ಮಳೆ ಬೀಳಿಸ್ತದೆ.
ಪರ್ಜನ್ಯ, ಆ ಪರ್ಜನ್ಯ ಮಳೆಯಿಂದ ಅನ್ನ ಸಂಭವ. ಹೊಲದಲ್ಲಿ ಮಳೆ ಬಿದ್ದು ಅನ್ನ ಹುಟ್ಟುತ್ತದೆ. ಅನ್ನ ನಮ್ಮನ್ನು ಹುಟ್ಟಿಸ್ತದೆ. ಪರಮಾತ್ಮ ನಮ್ಮ ಕಡೆಯಿಂದ ಕರ್ಮ ಮಾಡಿಸ್ತಾನೆ, ಆ ಕರ್ಮದಿಂದ ಯಜ್ಞ ಹುಟ್ಟುತ್ತದೆ. ಈ ಸೈಕಲ್ ಈ ರೀತಿಯಾಗಿ ನಡೀತಾ ಇರ್ತದೆ. ಈ ಸೈಕಲ್ ನಡೆಸ್ತಕ್ಕಂಥವನು ಭಗವಂತ. ಈ ಸೈಕಲನ್ನು ತಿಳಿದುಕೊಳ್ಬೇಕು. ಪರಮಾತ್ಮನ ಉಪಕಾರಗಳನ್ನು ಸ್ಮರಿಸಬೇಕು. ಸೈಕಲ್ ರೀಸೈಕಲ್ ಇವತ್ತು ಬುದ್ಧದಲ್ಲ, ಮೊದಲಿಂದಲೇ ಪರಮಾತ್ಮ ತೋರಿಸಿಕೊಟ್ಟಿದ್ದಾನೆ. ಏವಂ ಪ್ರವರ್ತಿತಂ ಚಕ್ರಂ. ಈ ಪರಮಾತ್ಮನ ಈ ಉಪಕಾರದ ಚಕ್ರ ಅಂತ ತಿಳ್ಕೊಂಡಂತೇನಿದೆ, ಪರಮಾತ್ಮ ಮಾಡ್ತಕ್ಕಂಥ ಒಂದರಿಂದ ಒಂದು ಮಾಡ್ತಕ್ಕಂಥ ಕ್ರಮದ ಅದನ್ನು ತಿಳಿದುಕೊಳ್ಳದೇ ಇದ್ದರೆ, ಸೃಷ್ಟಿ ಕ್ರಮದವನ್ನು ತಿಳಿದುಕೊಳ್ಳದೇ ಇದ್ದರೆ ಅವನ ಆಯುಷ್ಯ ಪಾಪಪೂರ್ಣ ಆಯುಷ್ಯ ಅಂತೇಳಿ ಅಘಾಯುಹು. ಅವನ ಸಂಪೂರ್ಣ ಪ್ರತಿ ದಿವಸದ ಆಯುಷ್ಯ ವ್ಯರ್ಥ, ಪಾಪಪೂರ್ಣವಾಗಿದೆ. ಇಂದ್ರಿಯಾಸಕ್ತನಾಗಿ ಮೋಘಂ ಪರತ ಸಜೀವತಿ, ಅವನ ಸಂಪೂರ್ಣ ಜೀವನ ವ್ಯರ್ಥ, ಮನುಷ್ಯ ಜನ್ಮವೇ ವ್ಯರ್ಥ. ಇದು ಕೃಷ್ಣನ ಮಾತು, ನೆನಪಿನ ಇಟ್ಟುಕೊಳ್ಳಿ. ನಾವು ಮಾಡುವ ಸತ್ಕರ್ಮಗಳನ್ನು, ಮಾಡುವ ಸದಾಚರಣೆಗಳನ್ನು ಆ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಕರ್ಮ ಸಮರ್ಪಣೆ ಅಂದರೆ ಏನು ಅನ್ನೋದಕ್ಕೋಸ್ಕರ 3 ದಿವಸ ನಾನು ವಿಸ್ತೃತವಾಗಿ ವಿವರಣೆ ಮಾಡಿದ್ದೇನೆ. ಅದನ್ನು ಆ ಎಪಿಸೋಡ್ ತೆಗೆದು ನೋಡಿ. ಪರಮಾತ್ಮ ಅದನ್ನು ನುಡಿಸಿದ್ದಾನೆ. ಇಂಥ ಯಜ್ಞವನ್ನು ಪರಮಾತ್ಮ ನಮಗೋಸ್ಕರ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ. ಯಾಕೆ? ನಮ್ಮ ಪಾಪ ಕಳೆಯೋದಕ್ಕೋಸ್ಕರ. ಅದಕ್ಕೆ ಭಗವಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಮ್ ಅಂತ ತಿಳ್ಕೊಂಡಂತೇಳಿ. ಮನೀಷ ಅಂದರೆ ಬುದ್ಧಿ, ತೀಕ್ಷ್ಣ ಬುದ್ಧಿ. ಬುದ್ಧಿವಂತರು ತಿಳಿದು ಯಾವಾಗ ಯಜ್ಞ ದಾನ ತಪಸ್ಸು ಮಾಡ್ತಾರೆ, ದಾನ ಕೊಡುವಾಗಲೂ ಕೂಡ ಪರಮಾತ್ಮ ನನಗೆ ಸಂಪತ್ತು ಕೊಟ್ಟ, ದಾನ ಕೊಡುವ ಬುದ್ಧಿಯನ್ನು ಕೊಟ್ಟ, ಯೋಗ್ಯ ಪಾತ್ರ ನನ್ನನ್ನು ಎದುರಿಗೆ ಕರೆದುಕೊಂಡು ಬಂದ, ಅವನಿಗೆ ನನ್ನಿಂದ ದಾನ ಮಾಡಿಸಿದ, ಅಲ್ಲಿ ಬಿಂಬರೂಪದಿಂದ ಅದನ್ನು ಸ್ವೀಕರಿಸಿದ, ನನಗೆ ಆಶೀರ್ವಾದ ಮಾಡಿದ, ನಿನಗೆ ಒಳ್ಳೆಯ ಜ್ಞಾನ ಭಕ್ತಿ ಸಿಗಲಿ ಅಂತ ತಿಳ್ಕೊಂಡಂತೇಳಿ ಈ ದಾನದ ಚಕ್ರ ಇದು. ತಪಸ್ಸು, ಭಗವಂತನ ಬಗ್ಗೆ ಆಲೋಚನೆ. ಈಗೇನು ಪ್ರವಚನ ಮತ್ತು ಶ್ರವಣ ನಡೆದಿದೆ, ತಪಸ್ಸು. ಇವು ನಮ್ಮನ್ನು ಪಾಪಗಳಿಂದ ದೂರ ಮಾಡ್ತಾರೆ. ಪಾಪ ಹೋಯಿತು, ದುಃಖ ಹೋಯಿತು, ಅದರ ಜೊತೆಗೆ ಜನ್ಮಗಳ ಸಂಖ್ಯೆ ಕಡಿಮೆಯಾಯಿತು, ಧ್ಯಾನ ಭಕ್ತಿ ವೈರಾಗ್ಯ ಬೆಳೀತು, ಪರಮಾತ್ಮ ಅನುಗ್ರಹವಾಯಿತು, ಮೋಕ್ಷ ಸಿಕ್ತು. ಯಜ್ಞದ ಮಹತ್ವ ಇಷ್ಟಿದೆ. ಅದಕ್ಕೋಸ್ಕರವೇ ಯಾವುದೇ ಪುರಾಣ ತೆಗೀರಿ, ಇವನು ಇಂಥ ಯಜ್ಞ ಮಾಡಿದ, ಅವನಂಥ ಯಜ್ಞ ಮಾಡಿದ, ಇಂಥ ಯಜ್ಞ ಮಾಡಿದ. ಹೌದು, ಯಜ್ಞ ಮಾಡದೇ ಇದ್ದರೆ ಪರಮಾತ್ಮನ ಕುರಿತು ಅವನಿಗೆ ಅವನು ಪೂಜಾತ್ಮಕವಾಗಿ ಸಮರ್ಪಣೆ ಮಾಡದೇ ಇದ್ದರೆ ನಾವು ಕೃತಜ್ಞರಾಗ್ತೇವೆ. ಆದ್ದರಿಂದಾಗಿ ಹೇಳ್ತಾರೆ, 167ನೇದು ಪರಮಾತ್ಮನ ಯಜ್ಞವನ್ನು ಕಲ್ಪಿಸಿಕೊಟ್ಟಿದ್ದೆ ಅಂತನ್ನೋದು. ಅದಕ್ಕಿಂತ ಮೊದಲು 166 ಏನು ವಸ್ತುಗಳ ವಿವರಣೆ ಬಂತು. ಇದೆಲ್ಲವೂ ಕೂಡ ಪರಮಾತ್ಮನಿಗೆ ಸಮರ್ಪಣೆಗೋಸ್ಕರ ಇವೆ. ಆದಿ ಮಧ್ಯ ಅಂತ್ಯ ಕೊನೆಯಲ್ಲಿ 3 ಕಡೆಯಲ್ಲಿ ಹೇಳ್ತಾರೆ, ಇದು ಭಗವಂತನ ಸಮರ್ಪಣೆಗೋಸ್ಕರ, ಪರಮಾತ್ಮನ ಸಂತೋಷಪಡಿಸೋದಕ್ಕೋಸ್ಕರ ಇವೆ, ನಮ್ಮ ಭೋಗಕ್ಕೋಸ್ಕರ ಇಲ್ಲ. ಭೋಗಕ್ಕೋಸ್ಕರ ಇಲ್ಲ, ನಮಗೋಸ್ಕರ ಅಡಿಗೆ ತಯಾರಾಗಿದೆ. ನಮ್ಮ ಊಟಕ್ಕೋಸ್ಕರ ಇಲ್ಲದೆ ಮತ್ತು ಯಾವುದಕ್ಕೋಸ್ಕರ ಇದೆ ಇದು?
ನಿಮ್ಮ ಊಟಕ್ಕೋಸ್ಕರ ಇಲ್ಲ ಇದು. ಯಾಕೆ? ಇವತ್ತು ನಿಮಗೆ ಊಟ ಸಿಗಬೇಕು ಅಂತ ದೇವರ ಇಚ್ಛೆ ಆಗಿದ್ದರೆ ಸಿಗ್ತದೆ, ಇಲ್ಲದ್ರೆ ಸಿಕ್ಕೋದಿಲ್ಲ. ಅನೇಕ ಸಲ ಈ ರೀತಿಯಾಗಿರ್ತಕ್ಕ ನಮಗೆ ಅನುಭವ ಬಂದಿರ್ತದೆ. ತಟ್ಟೆಯ ಮೇಲೆ ಕೂತ್ಕೊಂಡಿರ್ತೇವೆ, ಅಷ್ಟರಲ್ಲಿ ಏನೋ ಫೋನ್ ಬರ್ತದೆ, ಎದ್ದು ಹೋಗ್ತದೆ. ಮುಂದೆ ಎರಡು ತಾಸು. ಈಗಂತೂ ಮನೆಯಿಂದಲೇ ವರ್ಕನ್ನು ಮಾಡ್ತಕ್ಕಂಥವ್ರಿಗೆ ಗೊತ್ತಿದೆ. ತಟ್ಟೆ ಬಡಿಸಿದ್ರು ಆ ಕಡೆ ನೋಡ್ಲಿಕ್ಕೆ ಆಗೋದಿಲ್ಲ, ಮೀಟಿಂಗ್ ನಡೆದಿರ್ತದೆ, ಪ್ರಾಜೆಕ್ಟ್ ಪೂರ್ತಿ ಮಾಡಬೇಕು. ಆ ಅನ್ನದ ಮೇಲೆ ನಮ್ಮ ಹೆಸರು ಬರೆದಿರಬೇಕು. ಆಗ ಊಟ ಸಿಗ್ತದೆ. ತಟ್ಟೆಯಲ್ಲಿ ಬಡಿಸಿದ ಊಟ ನಮ್ಮ ಹೆಸರು ಬರೆದಿದ್ದರೆ ಸಿಗ್ತದೆ. ಇಲ್ಲದೇ ಇದ್ದ ತಟ್ಟೆಯಲ್ಲಿ ಕೂತ್ಕೊಳ್ತೇವೆ, ಏನೋ ಕೆಮ್ಮು ಬರ್ತದೆ, ನಾಲಿಗೆ ಮಧ್ಯದಲ್ಲಿ, ಹಲ್ಲಿನ ಮಧ್ಯದಲ್ಲಿ ನಾಲಿಗೆ ಸಿಕ್ಕಿ ಬೀಳ್ತದೆ, ಗಾಯ ಆಗ್ತದೆ, ಎದ್ದು ಹೋಗಿ ಮಲ್ಕೊಂಡು ಬಿಡ್ತೇವೆ, ತಟ್ಟೆ ಹಾಗೆ ಉಳಿದು ಬಿಡ್ತದೆ. ಎನ್ನ ಭವತಿ ತನ್ನ ಭಾವ್ಯಂ. ಪರಮಾತ್ಮನಿಗೆ ಇಚ್ಛೆ ಯಾವುದಿಲ್ಲ ಅದು ಆಗೋದಿಲ್ಲ. ಕೈಗೆ ಬಂದು ತುತ್ತು ಬಾಯಿಗೆ ಬರೋದಿಲ್ಲ. ಆದ್ದರಿಂದಾಗಿ ಇದೆಲ್ಲವೂ ಕೂಡ ಪರಮಾತ್ಮನ ಯಜ್ಞಕ್ಕೋಸ್ಕರ ಇದೆ. ಇಲ್ಲಿ ಊಟ ಮಾಡ್ತೀವಲ್ರಿ, ಅದರೂ ಯಜ್ಞ ರೀ, ತಿಳಿದುಕೊಂಡ್ರೆ ಅದು ಯಜ್ಞವಾಗ್ತದೆ. ನಾವು ತಿಳಿದುಕೊಂಡ್ರೆ ತಟ್ಟೆಯ ಕೆಳಗೆ ಮಂಡಲ ಮಾಡ್ತೇವೆ, ಅದೇ ಯಜ್ಞ ತಂಡಿಲ, ಯಜ್ಞಕುಂಡ. ಅದ್ರ ಮೇಲೆ ಎಲೆ ಹಾಕ್ತೇವೆ, ಇಲ್ಲ ಬೆಳ್ಳಿ ತಟ್ಟೆ ಇಡ್ತೇವೆ. ಸ್ಟೀಲಿನ ತಟ್ಟೆ ಇಟ್ಟರೆ ಕಲಿಗೆ ಭಾಳ ಸಂತೋಷ ಬರ್ತಾನೆ, ಕಲಿ ಬಂದು ಕೂತ್ಕೊಳ್ತಾನೆ, ಓ ನನಗೆ ಹೊಟ್ಟೆ ತುಂಬ ಊಟಕ್ಕೆ ಹಾಕ್ತಾ ಇದ್ದಾರೆ ಅಂತ ತಿಳ್ಕೊಂಡಂತ. ಸ್ಟೀಲಿನ ತಟ್ಟೆ ಇವತ್ತೇ ಮನೆಯಿಂದ ಹೊರಗೆ ಹಾಕಿ, ಉಳಿದ ಬೇರೆ ಕೆಲಸಕ್ಕೋಸ್ಕರ ಉಪಯೋಗಿಸಿ. ಒಂದು ಮೊಬೈಲ್ಗೆ ₹1,00,000 ಖರ್ಚು ಮಾಡ್ತಕ್ಕಂಥವ್ರು 1,00,000 ರೂಪಾಯಿಗೆ 3 ತಟ್ಟೆ, 2 ಅಥವಾ 3 ತಟ್ಟೆ ಬರ್ತದೆ. ಬೆಳ್ಳಿಯ ತಟ್ಟೆ ಮಾಡಿ ಮನೆಯಲ್ಲಿ ಊಟಕ್ಕೆ ಎಲ್ಲರಿಗೂ. ಇಲ್ಲ ದಿನಾಲು ಎಲೆ ತೆಗೆದುಕೊಂಡು ಬನ್ನಿ. ನಿಮ್ಮ ಊಟ ಯಜ್ಞ ಆಗಬೇಕು ಅಂತ ಇಷ್ಟ ಇದ್ದರೆ ಟೇಬಲ್ ಮೊದಲೇ ತೆಗೆದುಹಾಕ್ಬಿಡಿ. ಗೊತ್ತಿಲ್ಲದೆ ಶಾಸ್ತ್ರಗಳನ್ನು ಅಂಧವಿಶ್ವಾಸ ಅಂತ ನಾವು ಮನೆಗೆ ಟೇಬಲ್ ತಂದಿದ್ದೇವೆ. ಈಗ ಭೂಮಿ ಸ್ಪರ್ಶ ಆಗದೇ ಇದ್ದರೆ ಯಜ್ಞ ಆಗೋದಿಲ್ಲ. ಏನು ಆಚಾರ್ಯ ಬೆಳ್ಳಿ ತಟ್ಟೆ? ಹೌದು, ಬೆಳ್ಳಿ ತಟ್ಟೆ ಮಾಡಿ 6 ತಿಂಗಳಿಗೆ ಒಂದು ಬೆಳ್ಳಿ ತಟ್ಟೆ. ಮನೆಯಲ್ಲಿ 3-4 ಜನ ಇದ್ದಾರಲ್ಲ, 2 ತಿಂಗಳಲ್ಲಿ ಎಲ್ಲರಿಗೂ ತಟ್ಟೆ ಆಗ್ತದೆ. ಪ್ರತಿ ತಿಂಗಳು ಆಗೋದಿಲ್ಲಲ್ಲ. 100, 200, 500 ರೂಪಾಯಿ, ಒಂದು ₹1,000 ಬ್ಯಾಂಕ್ನಲ್ಲಿ ಇಡ್ತಾ ಹೋಗಿ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಿ. ಕಬ್ಬಿಣ, ಸ್ಟೀಲ್, ದಿನಾಲು ಕಲಿಗೆ ಊಟ ಮಾಡಿಸ್ತಾ ಇದ್ದೇವೆ ನಾವು, ಭಗವಂತನಿಗೆಲ್ಲ. ನೀವು ಅನ್ಬೋದು, ಆಚಾರ್ಯ ನಿಮ್ಮ ಪ್ರವಚನ ಕೇಳೋದ್ರೆ ನಮ್ಗೆ ಭಾಳ ತ್ರಾಸ ಆಗ್ತದೆ, ಇನ್ಮೇಲೆ ಕೇಳೋದಿಲ್ಲ ಅಂತ ಅನ್ನಬೇಕಾದ್ರೆ. ನಿನ್ನೆ ಕೇಳಿದ್ದೀರಿ ಅಯಸ್ ಇದು ಕಲಿಯ ಸನ್ನಿಧಾನದಿಂದ ಯುಕ್ತವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರವೇ ಆ ಕಬ್ಬಿಣಕ್ಕೂ ಶನಿ ಅಧಿಪತಿಯಾಗಿ ಕಬ್ಬಿಣ ಬೇರೆ ಕೆಲಸಕ್ಕೋಸ್ಕರ ಉಪಯೋಗಿಸಿ ಊಟಕ್ಕಲ್ಲ ಅಂತ ತಂದಿದ್ದಾನೆ. ಅದರಲ್ಲಿ ಊಟ ಮಾಡಿದರೆ ನಾವು ಶನಿಯ ಅವಗ್ರಹಕ್ಕೆ ಪಾತ್ರರಾಗ್ತೇವೆ. ಇವತ್ತಿನಿಂದ ಪ್ರತಿಯೊಬ್ಬರು ಇಲ್ಲ ಎಲೆ ತೆಗೆದುಕೊಂಡು ಬನ್ನಿ, ಎಲೆ ಮೇಲೆ ಊಟ ಮಾಡಿ. ಯೂಸ್ ಆ್ಯಂಡ್ ಥ್ರೋ, ಇಕೋ ಫ್ರೆಂಡ್ಲಿ. ಇಲ್ಲ ಪ್ರತಿಯೊಬ್ಬರಿಗೂ ಬೆಳ್ಳಿ ತಟ್ಟೆ ಮಾಡಿ. ಬೆಳ್ಳಿ ರುದ್ರದೇವರ ಸನ್ನಿಧಾನದಿಂದ ಯುಕ್ತವಾಗಿದೆ, ಮನೋನಿಯಾಮಕರಾಗಿರ್ತಕ್ಕಂಥ. ಅವರ ಕೈಯಲ್ಲಿ ಎದ್ದ ಪದಾರ್ಥವನ್ನು ನಾವು ಸ್ವೀಕಾರ ಮಾಡಿದರೆ ಎಷ್ಟು ಸಂತೋಷ ಆಗ್ತದೆ ರುದ್ರದೇವರಿಗೆ.
ಆದ್ದರಿಂದಾಗಿ ನಮ್ಮ ಊಟವೂ ಒಂದು ಯಜ್ಞ. ತಟ್ಟೆ ಯಜ್ಞಕ್ಕೆ ಪರಿಸೇಚನ ಮಾಡ್ತಾರೆ, ಸುತ್ತಲೂ ನೀರು ಹಾಕ್ತಾರೆ, ಯಜ್ಞದಲ್ಲಿ ಬಲಿದಾನ ಕೊಡ್ತಾರೆ, ಅದೇ ಚಿತ್ರಾಹುತಿ. ಆ ನಂತರ ಯಜ್ಞದಲ್ಲಿ ಊಟದಲ್ಲಿ ಎಡಬದಿಯಲ್ಲಿ ನಿವೃತ್ತಿ, ಆ ನಂತರ ಉಪ್ಪು, ಈ ಕಡೆಯಲ್ಲಿ ಪಾಯಸ, ಭಾರತೀ ದೇವಿ, ಲಕ್ಷ್ಮೀದೇವಿ, ಇಂದ್ರ, ಕೇಶವ, ಬ್ರಹ್ಮದೇವರು, ಆ ನಂತರ ವ್ಯಂಜನದಲ್ಲಿರ್ತಕ್ಕಂಥ ಉಳಿದ ದೇವತೆಗಳು. ಆ ದೇವತೆಗಳು ನಮ್ಮ ಅಂತರ್ಗತ ಬಿಂಬಮೂರ್ತಿಗೆ ಆ ದೇವತೆಗಳನ್ನು ಸಮರ್ಪಣೆ ಮಾಡುವುದೇ ಊಟ. ಅದಕ್ಕೋಸ್ಕರವೇ ಅಮೃತ ಉಪಸ್ತರಣಮಸಿ, ಪ್ರಾಣಾಯ ಸ್ವಹ, ಅಪಾನಾಯ ಸ್ವಹ, ವ್ಯಾನಾಯ ಸ್ವಹ. ಹೋಟೆಲ್ನಲ್ಲಿ ಉಣ್ತಾ ಅದನ್ನು ಮರೆತು ಬಿಟ್ಟಿದ್ದೇವೆ, ಆ ಮಾತು ಬೇರೆ. ದಿನಾಲು ಭೋಜನವೂ ಕೂಡ ಒಂದು ಯಜ್ಞವಾಗ್ತಾ ಇರುವಾಗ ಅದನ್ನು ಯಾಕೆ ಮಾಡಬಾರ್ದು? ಊಟ ಮಾಡೋದಂತ ಬಿಡೋದಿಲ್ಲಲ್ಲ. ಸ್ವಲ್ಪ ವ್ಯವಸ್ಥಿತವಾಗಿ ಮಾಡಿ, ಮನೆಯಲ್ಲಿ ಪದಾರ್ಥವನ್ನು ಸ್ವೀಕಾರ ಮಾಡಿ. ಕೃಷ್ಣ, ರಾಮ, ಗೋವಿಂದ ಅಂತಿಕೊಂಡಂಥ ತುತ್ತುಗಳನ್ನು ತೆಗೆದುಕೊಳ್ಳಿ. ಭಗವಂತ ಅನುಗ್ರಹ ನಮಗೆ ಪ್ರಾಪ್ತಿ ಆಗ್ತದೆ. ಅದಕ್ಕೋಸ್ಕರವೇ ಹೇಳ್ತಾರೆ, ಯಜ್ಞೇನ ಕಲ್ಪಂತಾಂ. ಮಾಡುವ ಕ್ರಿಯೆಗಳನ್ನು ಯಜ್ಞ ಅಂತ ಮಾಡಿ. ಮಕ್ಕಳನ್ನು ಆಡಿಸುವಾಗಲೂ ಕೂಡ ಯಜ್ಞ ಅದು. ಮಕ್ಕಳ ಆಡಿಸುವಾಗ, ಮಡದಿಯಳು ಅಕ್ಕರೆಯಲ್ಲಿ ನಲಿಯುವಾಗ, ಬಿಕ್ಕುವಾಗ, ಆಕಳಿಸುವಾಗ, ಇದು ಭಗವಂತನ ಪೂಜೆ ಅಂತ ತಿಳ್ಕೊಂಡಂತೇಳಿ ಅದನ್ನು ಮಾಡಿ. ಇದು ಕೂಡ ಪರಮಾತ್ಮನಿಗೆ ಸಮರ್ಪಣಾ ಅಂತ ತಿಳ್ಕೊಂಡಂತನ್ನೇ. ನಮ್ಮಲ್ಲಿ ಪತಿ ಪತ್ನಿಯರ ದೇಹ ಸಂಬಂಧವೂ ಕೂಡ ವ್ಯವಾಯ ಯಜ್ಞ ಅಂತ ಕರೆದಿದ್ದಾರೆ, ವಾಮದೇವ ಯಜ್ಞ ಅಂತ ಕರೆದಿದ್ದಾರೆ. ಅಲ್ಲಿರ್ತಕ್ಕಂಥ ಸಂಕಲ್ಪನೆಯಲ್ಲಿಯೂ ಕೂಡ ಭಗವಂತನಿಗೆ ಸಮರ್ಪಣೆ ಇದೆ. ಎಷ್ಟು ಪ್ರತಿಯೊಂದು ಕ್ರಿಯೆಯಲ್ಲಿಯೂ ಭಗವಂತನ ಕ್ರಿಯೆಯನ್ನು ಸ್ಮರಿಸುತ್ತಾ, ಲಕ್ಷ್ಮೀನಾರಾಯಣರ ಸಂಬಂಧವನ್ನು ನೆನೆಸುತ್ತಾ, ನಾವು ಪಡುವ ಸುಖವೂ ಕೂಡ ಭಗವಂತನ ಪೂಜೆ ಆಗುವಂತೆ ಪರಮಾತ್ಮ ಅನುಕೂಲ ಮಾಡಿಕೊಟ್ಟಿದ್ದಾನಲ್ಲ. ಅವನ ಉಪಕಾರ ಏನಂತ ಕರಿಬೇಕು ನಾವು? ಅದಕ್ಕೋಸ್ಕರ ಹೇಳ್ತಾರೆ, ಯಜ್ಞೇನ ಕಲ್ಪಂತಾಂ. ಪರಮಾತ್ಮ ಈ ಯಜ್ಞ ಏನು ಕೊಟ್ಟಿಯಲ್ಲ, ದೊಡ್ಡ ಉಪಕಾರ ಮಾಡಿದೆ. ನಡೆದಾಡುವುದು ಕೂಡ ಒಂದು ಯಜ್ಞ, ಪ್ರದಕ್ಷಿಣಾ ಯಜ್ಞ. ಆನಂತರ ಪರಮಾತ್ಮ ಮತ್ತೇನು ಕೊಟ್ಟಿದ್ದಾನೆ? ವಿತ್ತಂಚಮೆ, ನನ್ನ ಹಿಂದಿನ ಜನ್ಮದ ಪುಣ್ಯಕರ್ಮಗಳನ್ನು ಅನುಲಕ್ಷಿಸಿ, ನನ್ನ ಜೀವನ ಯೋಗ್ಯತೆಯನ್ನು ಅನುಲಕ್ಷಿಸಿ ನನಗೆ ಭಗವಂತ ಬ್ರಾಹ್ಮಣ್ಯವನ್ನು ಕೊಟ್ಟಿದ್ದಾನೆ. ಅಥವಾ ಬೇರೆ ವರ್ಣದಲ್ಲಿ ಹುಟ್ಟಿಸಿದ್ದಾನೆ, ಮನುಷ್ಯನನ್ನು ಹುಟ್ಟಿಸಿದ್ದಾನೆ. ಇದು ಪರಮಾತ್ಮ ಕೊಟ್ಟ ದೊಡ್ಡ ಸಂಪತ್ತು. ನಮ್ಮ ದೇಶದಲ್ಲಿ ಯಾರೂ ಬಡವರಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಗಳು ಕೋಟ್ಯಾಧೀಶರು, ಅಬ್ಜಾಧೀಶರಾಗಿದ್ದಾರೆ. ಒಬ್ಬ ವ್ಯಕ್ತಿ ದುಡಿಲಿಲ್ಲ, ಆಲಸಿಯಾಗಿದ್ದ, ಬೇಸರ ಬಂತು ಜೀವನದಲ್ಲಿ, ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತಿಕೊಂಡಂತೇಳಿ ಹೊರಟ. ಕೈಯಲ್ಲಿ ಹಗ್ಗ ಹಿಡಿದುಕೊಂಡಿದ್ದ, ಒಂದು ಗಟ್ಟಿಯಾದ ಮರ, ಅದಕ್ಕೆ ಮೇಲೆ ಹಗ್ಗವನ್ನು ಹಾಕಿದ. ಆ ದಾರಿಯಲ್ಲಿ ಒಬ್ಬ ಜ್ಞಾನಿ ವ್ಯಕ್ತಿ ಬಂದ. ಅವನು ಹೇಳಿದೆ, ನಿಲ್ಲಪ್ಪ ನಿಲ್ಲು, ಯಾಕಪ್ಪ ನೇಣು ಹಾಕ್ಕೊಳ್ತಾ ಇದ್ದೀಯಾ, ಏನಾಯ್ತು ನಿನಗೆ? ಇಲ್ಲ, ನಾನು ಬಡವ,
ಹತ್ರ ಏನು ಹಣ ಇಲ್ಲ, ಊಟಕ್ಕೆ ಕೇಳಿದ್ರೆ ಬೈಸ್ಕೊಂಡು ಅವ್ರು ಎಸೆದ ಎಂಜಲನ್ನು ತಿನ್ನಬೇಕಾಗ್ತದೆ, ತಂಗಳನ್ನು ತಿನ್ನಬೇಕಾಗ್ತದೆ. ಅದಕ್ಕೆ ಜೀವನವೇ ಬೇಡ, ಬಡತನದ ಜೀವನ ತೆಗೆದುಕೊಂಡು ಏನು ಮಾಡಲಿ ಅಂತ ಕೇಳ್ತಾರೆ. ಮುನಿ ನೋಡ್ತಾನೆ, ನೀನು ಬಡತನ ಇಲ್ಲ, ಅಬ್ಜಾಧೀಶನಾಗಿದ್ಯೋ, ದೇವ್ರನ್ನ ಬೇಕಾದಷ್ಟು ಹಣ ಕೊಟ್ಟಿದ್ದಾರೆ. ವಿತ್ತಂಚಮೆ, ಪೂರ್ವ ಪುಣ್ಯದಿಂದ ಕೊಟ್ಟಿದ್ದಾನೆ, ಮನುಷ್ಯ ಜನ್ಮ ಕೊಟ್ಟಿದ್ದಾನೆ. ನಿನಗೆ ಒಂದು ಕೆಲಸ ಮಾಡ್ತೀಯ, ನಾನು ನಿನಗೆ 2 ಲಕ್ಷ ರೂಪಾಯಿ ಕೊಡ್ತೇನೆ. ಒಂದು ಕಾಲಿಗೆ 1 ಲಕ್ಷ ರೂಪಾಯಿ, ಇನ್ನೊಂದು ಕಾಲಿಗೆ 1 ಲಕ್ಷ ರೂಪಾಯಿ. ಮೊಳಕಾಲ ಮೇಲಿನವರೆಗೂ ಕಾಲು ಕತ್ತರಿಸಿ ಕೊಟ್ಬಿಡು ನನಗೆ. 2 ಲಕ್ಷ ರೂಪಾಯಿ ಕೊಡ್ತೇನೆ. 10 ರೂಪಾಯಿ ಕಾಣದೇ ಇರ್ತಕ್ಕಂಥವನಿಗೆ ಹೇಳ್ತಾ ಇದ್ದಾನೆ, 2 ಲಕ್ಷ ರೂಪಾಯಿ ನಾನು ಕೊಡ್ತೇನೆ, ಈಗಲೇ ಕಾಲು ಕತ್ತರಿಸಿ ಕೊಡ್ತೀಯಾ? ಬೇಡ, ನಿನ್ನ ಕೈ ಕತ್ತರಿಸು, ಒಂದೊಂದು ಕೈಗೆ 5-5 ಲಕ್ಷ ರೂಪಾಯಿ ಕೊಡ್ತೇನೆ. 2 ಕೈ ಕತ್ತರಿಸಿಕೊಡು, 10 ಲಕ್ಷ ರೂಪಾಯಿ ಕೊಡ್ತೇನೆ. ಬೇಡ, ನಿನ್ನ ಕಣ್ಣುಗಳನ್ನು ಕೊಡು, ಒಂದೊಂದಕ್ಕೆ 1 ಕೋಟಿ ರೂಪಾಯಿ ಕೊಡ್ತೇನೆ. ನಿನ್ನ ಹಾರ್ಟ್ ಕೊಡು, ನಿನ್ನ ಕಿಡ್ನಿ ಕೊಡು, ಅಬ್ಜ ರೂಪಾಯಿ ಕೊಡ್ತೇನೆ. ಕೊಡ್ತೀರಾ? ಯಾಕೆ ನಮ್ಮ ಹಣ ಇಲ್ಲ ಅಂತ ಯಾಕಂತೀರಿ? ಪರಮಾತ್ಮ ಒಳ್ಳೆ ಮನುಷ್ಯ ಶರೀರ ಅಂತನ್ನು ವಿತ್ತ ಸಂಪತ್ತಿಯನ್ನು ಕೊಟ್ಟು ಕಳಿಸಿದ್ದಿ. ಇದೇ ಪರಮಾತ್ಮ ಕೊಟ್ಟ ದೊಡ್ಡ ಸಂಪತ್ತು. ಅದ್ರ ಜೊತೆಗೆ ಒಳ್ಳೆ ತಂದೆ ತಾಯಿ, ಬಂಧು ಬಳಗ, ಗುರು ಇತ್ಯಾದಿಗಳೆಲ್ಲ ಉಳಿದ ಸಂಪತ್ತು ಬೇಕಾದಷ್ಟು ಕೊಟ್ಟಿದ್ದಾನೆ ಪರಮಾತ್ಮ. ಪರಮಾತ್ಮ ನಮಗೆ ಬೇಕಾದಷ್ಟು ಸಂಪತ್ತಿಯನ್ನು ಕೊಟ್ಟಿದ್ದಾನೆ. ನಾವು ಬಡವರಲ್ಲ, ನಾವು ಸಿರಿವಂತರು. ಆದರೆ ಇಷ್ಟೇ, ಆ ಸಿರಿವಂತಿಕೆಯನ್ನು ಹೇಗೆ ಉಪಯೋಗ ಮಾಡಬೇಕು ಅಂತ ಅನ್ನೋದನ್ನು ಕಲಿಬೇಕಾಗ್ತದೆ. ಮನುಷ್ಯ ಶ್ರಮ ಪಡದೆ ಊಟ ಮಾಡಬಾರದು ಅಂತಿದೆ. ಸಸ್ತೆಯನ್ನು ದಂಡಮರ್ಹತಿ, ದುಡಿಯದೆ ಪುಕ್ಕಟೆ ಊಟ ಮಾಡಿದರೆ ಅವತ್ತು ಪಾಪವನ್ನು ತಿಂತಾನೆ ಹೊರತು ಅನ್ನವನ್ನು ತಿಂತಾ ಇರೋದಿಲ್ಲ. ಪ್ರತಿಯೊಬ್ಬರು ತಮ್ಮ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿಯೇ ಆನಂತರ ಅವತ್ತಿನ ಊಟವನ್ನು ಮಾಡಬೇಕು. ಕೊನೆ ಕೃಷ್ಣಾರ್ಪಣ ಅಂತಾದರೂ ಅನ್ಬೇಕು. ದುಡಿಯದೆ ಪರಮಾತ್ಮನಿಗೆ ಸಮರ್ಪಣೆ ಮಾಡದೇ ಇದ್ದರೆ ಏ ಪಚಂತಿ ಆತ್ಮಕಾರಣ, ದೇವರ ನೈವೇದ್ಯಕ್ಕೋಸ್ಕರ ತಮಗೋಸ್ಕರ ಯಾರು ಬೇಯಿಸ್ತಾರೆ ಅವನು ಕಳ್ಳ. ಸಸ್ತೆಯೇನೋ ದಂಡಮರ್ಹತಿ, ಕೃಷ್ಣ ಹೇಳಿದ್ದಾನೆ. ದಿನಾಲು ನಮಗೆ ಯಮಧರ್ಮರಾಜ ನಮಗೆ ಎಷ್ಟು ದಂಡ ಬರೆದಿಟ್ಟಿದ್ದಾನೆ ಕಲ್ಪನೆ ಮಾಡಿಕೊಳ್ಳಿ. ನೈವೇದ್ಯಕ್ಕೆ ನಾವು ಅಡುಗೆ ಮಾಡ್ತಾ ಇಲ್ಲ. ದೇವರ ನೈವೇದ್ಯಕ್ಕೆ ಇಡೋದು ಒಂದು ಸ್ವಲ್ಪ ಬೆಲ್ಲದ ಚೂರು, ಅದು ಇರುವೆ ತಿಂದು ಹೋಗ್ತದೆ. ಅದು ಮುಂದಿನ ಜನ್ಮದಲ್ಲಿ ಮನುಷ್ಯನಾಗಿ ಹುಡ್ತದೆ, ಅವಾಗ ನಾವು ಇರುವೆಯಾಗಿ ಹುಡ್ತೇವೆ. ಆದ್ದರಿಂದಾಗಿ ಪರಮಾತ್ಮ ಕೊಟ್ಟದ್ದನ್ನು ನೆನಪಿಸಿಕೊಳ್ಳೋಣ. ಪರಮಾತ್ಮನಿಗೋಸ್ಕರ ಅಡುಗೆಯನ್ನು ಮಾಡೋಣ. ಪರಮಾತ್ಮನಿಗೆ ಸಮರ್ಪಿಸುವುದಕ್ಕೋಸ್ಕರ ಅಡುಗೆ ಮಾಡೋಣ. ಬರೀ ಕೇಳಿ ಮರೆಯಬೇಡಿ. ಏನು ಆಚಾರ ಭಾಳ ಚೆನ್ನಾಗಿ ಹೇಳ್ತಾರೆ, ನಾನು ಹೊಗಳೋ ಅವಶ್ಯಕತೆ ಇಲ್ಲ. ಪ್ರಾಕ್ಟಿಕಲ್ ಮಾಡಿ. ನಾನು ಮಾಡಿದ್ದನ್ನು ದೇವರಿಗೆ ಸಮರ್ಪಿಸಿ ತಿಂತೇನೆ. ಬೇಡ, ಮನೆಯಲ್ಲಿ ಗಂಡಸರು ಪೂಜೆ ಮಾಡದೇ ಇದ್ದರೆ ನಿಮ್ಮ ಹೃದಯದಲ್ಲೇ ದೇವರಿದ್ದಾನಲ್ಲ, ಬಿಂಬಮೂರ್ತಿಗೆ ಸಮರ್ಪಣೆ ಮಾಡಿ. ಫೋಟೋ ಹಾಕ್ಕೊಂಡಿದ್ದೀರಲ್ಲ, ಆ ದೇವರಿಗೆ ನಮಸ್ಕಾರ ಮಾಡ್ತೀರಲ್ಲ, ಅವನು ಎದುರಿಟ್ಟು ಕೃಷ್ಣಾರ್ಪಣ ಅಂತ ಅನ್ಲಿಕ್ಕೆ ಬರೋದಿಲ್ಲ. ದೇವರಿಗೆ ಸಮರ್ಪಿಸದೆ ತಿಂದಿರ್ತಕ್ಕಂಥ ಅನ್ನೋದು ಮಾಂಸಾಹಾರ. ತಿರುಪತಿ ಲಡ್ಡು ಪ್ರಸಾದವರೆಗೆ ಹೋಗೋ ಕಾರಣವಿಲ್ಲ. ದಿನಾಲು ನಾವು ಮಾಂಸ ತಿಂತಾ ಇದ್ದೆ, ಅನ್ನ ತಮಸ್ಸಿಗೆ ದಾರಿ ಮಾಡ್ಕೊಳ್ತಾ ಇದ್ದೆ.
ಭಗವಂತ ನೈವೇದ್ಯ ಇಲ್ಲದೆ ನಾನು ಸ್ವೀಕರಿಸುವುದಿಲ್ಲ ಅಂತನ್ನು ಪ್ರತಿಜ್ಞೆ ಮಾಡಿ. ಯಾಕಂದರೆ ಪರಮಾತ್ಮ ನಮಗೆ ಈ ಜನ್ಮ ಅಂತನ್ನೋದೇ ಒಂದು ದೊಡ್ಡ ಸಂಪತ್ತಿಯನ್ನು ಕೊಟ್ಟಿದ್ದಾನೆ. ವಿತ್ತಂಚಮೇ, ಅದಕ್ಕೆ ಸತ್ಯಧರ್ಮ ತೀರ್ಥ ಹೇಳ್ತಾರೆ, ಪೂರ್ವಾರ್ಜಿತಂ, ಹಿಂದಿನ ಜನ್ಮದ ಫಲವನ್ನು ಪರಮಾತ್ಮ ಈ ಜನ್ಮದಲ್ಲಿ ಕೊಟ್ಟಿದ್ದಾನೆ. ಒಳ್ಳೆ ಮನೆಯಲ್ಲಿ ಹುಟ್ಟಿಸಿದ್ದಾನೆ. ಶುಚೀನಾಂ ಶ್ರೀಮತಾಂಗೆ ಹೇ ಯೋಗ ಭ್ರಷ್ಟೋಭಿಜಾಯತೆ. ಪರಮಾತ್ಮ ಈ ಕೊಟ್ಟ ಜೀವನ ಅಂತನ್ನೋ ದೊಡ್ಡ ಸಂಪತ್ತು ಅಂತೇನಿದೆ, ಅದ್ರ ಜೊತೆಲಿರ್ತಕ್ಕಂಥ ಇಂದ್ರಿಯಗಳು ಅಂತನ್ನೋ ಸಂಪತ್ತು, ಅದ್ರ ಜೊತೆಗಿರ್ತಕ್ಕಂಥ ಜ್ಞಾನ ಅಂತನ್ನೋ ಸಂಪತ್ತು, ವಿವೇಕ ಅಂತನ್ನೋ ಸಂಪತ್ತು, ಇದು ಪರಮಾತ್ಮ ಕೊಟ್ಟ ವಿಶಾಲವಾಗಿರ್ತಕ್ಕಂಥ ಸಂಪತ್ತಿನ ಲಿಸ್ಟ್ ಇದು. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಪರಮಾತ್ಮ ನಮಗೆ ಕೊಟ್ಟ ಅನುಗ್ರಹ ಮಾಡಿದ್ದಾನೆ ಅಂತ ತಿಳ್ಕೊಂಡಂದಿದ್ದಾರೆ. ಅದರ ಜೊತೆಗೆ ವಿತ್ತಿಶ್ಚಮೆ, ನಮಗೆ ಮಾಡಿದ ಪುಣ್ಯಕ್ಕೆ ಲಾಭವನ್ನು ಕೂಡ ಕೊಟ್ಟಿದ್ದಾನೆ ಪರಮಾತ್ಮ. ವಿತ್ತ ಅಂದರೆ ಪೂರ್ವಾರ್ಜಿತ ಪುಣ್ಯದಿಂದ ಬಂದಿರುವ ಸಂಪತ್ತು. ವಿತ್ತಿ ಅಂತ ತಿಳ್ಕೊಂಡಂತಂದರೆ ಅದರಿಂದ ಆರ್ಥಿಕ ಆಗಿರ್ತಕ್ಕಂಥ ಲಾಭ. ಪರಮಾತ್ಮ ನಮಗೆ ಸಾಕಷ್ಟು ಲಾಭ ಕೊಟ್ಟಿದ್ದಾನೆ. ಮನುಷ್ಯ ಜನ್ಮದ ಅಂತನ್ನೋ ದೊಡ್ಡ ಲಾಭ ಇದು. ಪರಮಾತ್ಮ ನಮಗೆ ಲಾಭ ಮಾಡಿಕೊಟ್ಟಿದ್ದಾನೆ, ಹಾನಿ ಮಾಡಿರಲಿಲ್ಲ. ಪರಮಾತ್ಮ ನಮಗೆ ದೇವಭಕ್ತರಾಗಿರ್ತಕ್ಕಂಥ ತಂದೆ ತಾಯಿಗಳನ್ನು ಕೊಟ್ಟಿದ್ದಾನೆ. ಪರಮಾತ್ಮ ನಮಗೆ ಸತ್ಯಾತ್ಮ ತೀರ್ಥರಂಥ ಅನೇಕ ಗುರುಗಳನ್ನು ಕೊಟ್ಟಿದ್ದಾನೆ. ಇದು ಅವನ ಉಪಕಾರ ಅಲ್ಲೇನು? ಇದು ಅವನು ಕೊಟ್ಟಿರ್ತಕ್ಕಂಥ ಲಾಭ ಅಲ್ಲೇನು? ಆದ್ದರಿಂದಾಗಿ ಪರಮಾತ್ಮ ನಮಗೆ ಜೀವನದಲ್ಲಿ ನಮಗೆ ಸುಖಕ್ಕೆ ಬೇಕಾಗಿರ್ತಕ್ಕಂಥ ಬೇಕಾದಷ್ಟು ಸಂಪತ್ತಿಯನ್ನು ಕೊಡ್ತಾನೆ. ಕೊಟ್ಟ ವಸ್ತುಗಳಿಂದ ಲಾಭ ಆಗುವಂತೆ ಮಾಡ್ತಾನೆ. ಕಣ್ಣುಗಳನ್ನು ಕೊಡ್ತಾನೆ, ಅದರ ಸುಖವನ್ನು ಕೊಡ್ತಾನೆ. ಕಿವಿ ಕೊಡ್ತಾನೆ, ಅದರ ಸುಖವನ್ನು ಕೊಡ್ತಾನೆ. ಮೂಗು ಕೊಡ್ತಾನೆ, ಅದರ ಸುಖವನ್ನು ಕೊಡ್ತಾನೆ. ಮುಖ ಕೊಡ್ತಾನೆ, ನಾಲಿಗೆ ಕೊಡ್ತಾನೆ, ಅದರ ಸುಖವನ್ನು ಕೊಡ್ತಾನೆ. ಒಂದು ವೇಳೆ ಇಂದ್ರಿಯಗಳನ್ನು ಕೊಟ್ಟು ಅಲ್ಲಿ ದೇವತೆಗಳನ್ನು ಇಟ್ಟಿರದೇ ಇದ್ದರೆ ಜಡ ಇಂದ್ರಿಯ ಏನು ಮಾಡಲಿಕ್ಕಾಗ್ತಾ ಇತ್ತು? ಆದ್ದರಿಂದಾಗಿ ವಿತ್ತಂಚಮೆ ವಿತ್ತಿಂಚಮೆ, ಹಾಗೆ ವಿತ್ತದ ಬಗ್ಗೆ ಬಹಳ ಹೇಳಲಿಕ್ಕಿದೆ. ಪರಮಾತ್ಮ ಕೊಟ್ಟದ್ದು ಬೇರೆ, ಆ ನಂತರ ಪರಮಾತ್ಮನ ಹತ್ರ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ನಮಗೆ ಕೊಡ್ತಕ್ಕಂಥ ಸಂಪತ್ತು ಅದು ದೈವಿ ಸಂಪತ್ತು ಅಂತ ಅನಿಸ್ಕೊಳ್ತಾರೆ. ನಮಗೆ ಕೊಟ್ಟಿರ್ತಕ್ಕಂತಹ ಸಂಪತ್ತು, ಅವನ ಹತ್ರ ಬೇಡಬೇಕಾದ ಸಂಪತ್ತುಗಳು 26. ಭಗವದ್ಗೀತೆ 16ನೇ ಅಧ್ಯಾಯದಲ್ಲಿ ಪರಮಾತ್ಮ ಹೇಳ್ತಾನೆ, ಬೇಡಿ ನಾನು ಕೊಡ್ತೇನೆ. ಏನು ಬೇಡಿ? ಅಭಯವನ್ನು ಬೇಡಿ. ನನ್ನಿಂದ ಇನ್ನೊಬ್ಬರಿಗೆ ಭಯ ಆಗೋದು ಬೇಡ, ಇನ್ನೊಬ್ಬರಿಂದ ನನಗೆ ಭಯ ಆಗೋದು ಬೇಡ. ಸತ್ವ ಸಂಶುದ್ಧಿ, ಎರಡನೇ ಸಂಪತ್ತಿಯನ್ನು ಬೇಡಿ. ಮನಸ್ಸಿನ ಪ್ರಸನ್ನತೆ, ಆವಾಗಲೂ ಆನಂದವಾಗ್ತಕ್ಕಂಥ ಒಂದು ಸ್ಥಿತಿ. ಮೂರನೇ ಬೇಡಿಕೆ ಪರಮಾತ್ಮ ಜ್ಞಾನ ಯೋಗ ವ್ಯವಸ್ಥಿತಿ. ಪರಮಾತ್ಮ ಜ್ಞಾನ ಮಾರ್ಗದಲ್ಲಿ ನಿಷ್ಠೆಯನ್ನು ಕೊಡು. ದಾನಂ, ಯೋಗ್ಯರಿಗೆ ದಾನ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಕೊಡು. ದಮ, ಇಂದ್ರಿಯ ನಿಗ್ರಹವನ್ನು ಕೊಡು. ಯಜ್ಞ, ವೈಶ್ವದೇವಾದಿ ಯಜ್ಞ ಮಾಡುವಂತೆ ಪ್ರೇರಿಸು. ಸ್ವಾಧ್ಯಾಯ, ಅಧ್ಯಯನಗಳನ್ನು ಮಾಡುವಂತೆ ಪ್ರೇರಿಸು. ತಪಸ್ಸು, ನಿನ್ನ ಧ್ಯಾನ ಇತ್ಯಾದಿಗಳನ್ನು ಮಾಡುವುದನ್ನು ತಪಸ್ಸು. ಆರ್ಜವ, ಮಾತು, ಕೃತಿ. ಆನಂತರ ಮನಸ್ಸು, ಎಲ್ಲರಿಂದಲೂ ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಪರಮಾತ್ಮ ನಮಗೆ ಕೊಡು. ಅಹಿಂಸೆ 10ನೇ ಸಂಪತ್ತು.
ಯಾರ ಕಾಮಕ್ರೋಧಗಳ ಹಿಂಸೆ ನಮಗಾಗದಂತೆ ನೋಡಿಕೊ. ಸತ್ಯ ಶಾಸ್ತ್ರಾನುಸಾರವಾದ ಆಚರಣೆಯನ್ನು ಕೊಡು. 12 ಕ್ರೋಧರಾಹಿತ್ಯವನ್ನು ಕೊಡು. 13ನೇದು ತ್ಯಾಗ ಉದಾರತೆಯನ್ನು ಕೊಡು. ಶಾಂತಿ ಭಗವನ್ನಿಷ್ಠೆಯನ್ನು ಕೊಡು. ಇನ್ನೊಬ್ಬರಿಗೆ ಚಾಡಿ ಹೇಳದಂಥ ಸದ್ಗುಣವನ್ನು ಕೊಡು. ಹೇಳುವಂತಲ್ಲ, ಹೇಳದಂಥ. ಸರ್ವಭೂತಗಳ ಮೇಲೆ ದಯೆ ತೋರಿಸುವಂತೆ ಅನುಕೂಲ ಮಾಡಿಕೊಡು. ಯಾವುದೇ ವಿಷಯದಲ್ಲಿ ಆಸಕ್ತನಾಗಿ ನಿನ್ನನ್ನು ಮರೆಯುವಂತೆ ಮಾಡಬೇಡ. ಆ ನಂತರ ವ್ಯವಹಾರದಲ್ಲಿ ಮೃದುತನಾಗಿರಲಿ. ಯಾರ ಮನಸ್ಸನ್ನು ನೋಯಿಸಬೇಡಿ. ಅದಕ್ಕೆ ಮಾರ್ಧವ ಅಂತಿಕೊಂಡು ಅಂತೇಳಿ ಕರೀತಾರೆ. ಹ್ರೀಹಿ ತಪ್ಪಾದಾಗ ನಾಚಿಕೆ ಬಂದು ಪರಮಾತ್ಮ ತಪ್ಪಾಯ್ತಪ್ಪ ಅಂತ ತಿಳ್ಕೊಂಡಂತೆ ಕೇಳಿಕೊಳ್ಳುವ ಬುದ್ಧಿಯನ್ನು ಕೊಡು. ತೇಜ ಇನ್ನೊಬ್ಬರ ಡಾಮಿನೇಟರಲ್ಲಿ ಹೋಗದಂತೆ ಇರತಕ್ಕಂಥ ಒಂದು ಶಕ್ತಿಯನ್ನು ಕೊಡು. ಕ್ಷಮ, ತಪ್ಪು ಮಾಡಿದ್ರು ಕ್ಷಮಿಸಬೇಡಿ ಅಂಥ ಕ್ಷಮಾಗುಣವನ್ನು ಕೊಡು. ಧೃತಿ, ಧೈರ್ಯ ಕೊಡು. ಎಂಥ ಕಷ್ಟ ಬಂದರೂ ಮನಸ್ಸು ವಿಚಲಿತಲಾಗಬಾರ್ದು. ಶೌಚಂ, ಶಾರೀರಿಕ ಮಾನಸಿಕ ಪಾವಿತ್ರ್ಯವನ್ನು ಕೊಡು. ಆನಂತರ ಯಾರಿಗೂ ನಾನು ಕೆಡಕಬಾಗದಂತೆ ನನ್ನ ಸದ್ಬುದ್ಧಿಯನ್ನು ಕೊಡು. ನನಗೆ ಎಂದಿಗೂ ಇನ್ನೊಬ್ಬರಿಗೆ ನಾನು ಕೆಡಕು ಮಾಡಬಾರ್ದು. 26ನೇದು ಅಹಂಕಾರದ ರಾಹಿತ್ಯ. ಅಹಂಕಾರವನ್ನು ನನಗೆ ಕೊಡಬೇಡ ಪರಮಾತ್ಮ. ಪರಮಾತ್ಮ ಇಷ್ಟೆಲ್ಲ ಸಂಪತ್ತಿ ಕೊಡಲಿಕ್ಕೆ ತಯಾರಿದ್ದಾನೆ. ಈ 26 ಬಹುಮೂಲ್ಯ ರತ್ನಗಳನ್ನು ಕೊಡಲಿಕ್ಕೆ ತಯಾರಿದ್ದಾನೆ ಪರಮಾತ್ಮ. ಆದರೆ ಅದನ್ನು ತೆಗೆದುಕೊಳ್ಳುವ ನಮ್ಮ ತಯಾರಿ ಬೇಕಾಗ್ತದೆ. ಇದಕ್ಕೇನೆ ಲಾಭ ಅಂತೇಳಿ ಕರೀತಾರೆ. ಹೀಗಾಗಿ ಇವತ್ತು ಪರಮಾತ್ಮನ 3 ವಿಶೇಷಣಗಳ ಬಗ್ಗೆ ನೋಡಿದ್ದೇವೆ. ಯಜ್ಞೇನ ಕಲ್ಪಂತ, ವಿತ್ತಂಚಮೆ, ವಿತ್ತಿಂಚಮೆ. ಮತ್ತು ಪರಮಾತ್ಮ ಮತ್ತೇನನ್ನು ಕೊಟ್ಟಿದ್ದಾನೆ, ನಮ್ಮ ಮೇಲೆ ಎಷ್ಟು ಉಪಕಾರ ಮಾಡ್ತಾನೆ ಅಂತಿಕೊಂಡಂತ ಅನ್ನೋದನ್ನು ನಾವು ಮತ್ತೆ ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶನ ರೋಗಾನ್ಮೇ ನಾಶಯಾಶೇಷಾನ್ ಆಶುಧನ್ವಂತರೇ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು.